ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೈಕ್ಷಣಿಕ ಮನೋವಿಜ್ಞಾನ CDP ಆನ್ಸರ್ಗಳನ್ನು ಹೇಳಲಿಕ್ಕೆ ತಗೊಂಡು ಬಂದಿದ್ದೀನಿ. ಎಲ್ಲರೂ ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನಾನು ಕ್ವಶನ್ ಮತ್ತು ಆನ್ಸರ್ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ನೀವು ಬೇಕಾದರೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಕೂಡ ಮಾಡ್ಕೊಳ್ಳಿ. ನಾನು ಎಲ್ಲಿ ನೋಡಿಲ್ಲ, ಇದು ಎಲ್ಲಿ ಇದನ್ನು ಮಾಡಿದ್ದಲ್ಲ, ಬುಕ್ನಲ್ಲೇ ನಾನು ಓದಿ ಈ ಪ್ರಶ್ನೆಗಳನ್ನು ನಾನು ತೆಗೆದಿರೋದು. ತುಂಬ ಉಪಯುಕ್ತವಾದಂತಹ ಪ್ರಶ್ನೆಗಳಿದ್ದಾವೆ, ನೋಡ್ತಾ ಹೋಗಿ ಅಂತ ಹೇಳ್ತಾ ನೋಡೋಣ ಬನ್ನಿ. ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಫೋರ್ಡ್ ಮತ್ತು ಕೆಟೆಲ್ರವರು. ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಫೋರ್ಡ್ ಮತ್ತು ಕೆಟೆಲ್ರವರು. ವ್ಯಕ್ತಿತ್ವದ ವಿಧಗಳು ಸ್ಥಿರ ಗುಣಗಳ ಸಿದ್ಧಾಂತಗಳು ಎರಡನ್ನೂ ಒಳಗೊಂಡಿರುವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಐಸೆನ್ಕ್ರವರು. ವ್ಯಕ್ತಿತ್ವದ ವಿಧಗಳ ಮತ್ತು ಸ್ಥಿರ ಗುಣಗಳ ಸಿದ್ಧಾಂತಗಳು ಎರಡನ್ನೂ ಒಳಗೊಂಡಿರುವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಐಸೆನ್ಕ್ರವರು. ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಂದರೆ ಫ್ರಾಯ್ಡ್ರವರು. ವೈಯಕ್ತಿಕ ಮತ್ತು ಮಾನಸಿಕ ಸಿದ್ಧಾಂತ ಯಾರು ಪ್ರತಿಪಾದಿಸಿದರು? ವೈಯಕ್ತಿಕ ಮಾನಸಿಕ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಅಡ್ಲರ್ ಅವರು. ಮುಂದಿನ ಪ್ರಶ್ನೆ, ಹಿಪ್ಪೊಕ್ರಾಟಿಸ್ ಮತ್ತು ಗೆಲೆನ್ರವರ ವರ್ಗೀಕರಣ. ಹಿಪ್ಪೊಕ್ರಾಟಿಸ್ ಮತ್ತು ಗೆಲೆನ್ರವರ ವರ್ಗೀಕರಣ. 4 ರೀತಿಯ ದೇಹ ದ್ರವ್ಯಗಳು ಇದ್ದಾವೆ. ಅವರು ಹಿಪ್ಪೊಕ್ರಾಟಿಸ್ ಮತ್ತು ಗೆಲೆನ್ರವರ ವರ್ಗೀಕರಣ ಎಷ್ಟು ಅಂದರೆ 4 ರೀತಿಯ ದೇಹ ದ್ರವ್ಯಗಳು ಇದ್ದಾವೆ. ಅವು ಯಾವುವು ಅಂದರೆ ಸಾತ್ವಿಕ, ವಿಷಣ್ಣ, ರಜೋಗುಣಿ, ತಾಮಸಿಕ. ಇವು 4 ರೀತಿಯ ದೇಹ ದ್ರವ್ಯಗಳು. ಇವತ್ರನ್ನ ಯಾರು ಪ್ರತಿಪಾದಿಸಿದ್ದಾರೆ ಅಂದರೆ ಹಿಪ್ಪೊಕ್ರಾಟಿಸ್ ಮತ್ತು ಗೆಲೆನ್ರವರು. ಕ್ರೈಸ್ಮರವರ ಪ್ರಕಾರ ವ್ಯಕ್ತಿತ್ವದ ವಿಧಗಳು ಎಷ್ಟು? 4. ಅವರು ಕೂಡ ಯಾವುವು ಅಂದರೆ ಸ್ಥೂಲದೇಹಿ, ಪುಷ್ಪದೇಹಿ, ಕೃಶದೇಹಿ, ವಿರೂಪದೇಹಿ. ಕ್ರೈಸ್ಮರವರ ಪ್ರಕಾರ ವ್ಯಕ್ತಿತ್ವದ ವಿಧಗಳು ಯಾವುವು ಅಂತ ಕೇಳಿದರೆ ಸ್ಥೂಲದೇಹಿ, ಪುಷ್ಪದೇಹಿ, ಕೃಶದೇಹಿ, ವಿರೂಪದೇಹಿ. ನೆಕ್ಸ್ಟ್ ಪ್ರಶ್ನೆ, ಕ್ರೈಸ್ಮರವರ ಜರ್ಮನಿಯ ಮನೋರೋಗ ಶಾಸ್ತ್ರಜ್ಞ. ಕ್ರೈಸ್ಮರವರು ಯಾರು ಅಂತಂದರೆ ಜರ್ಮನಿಯ ಮನೋರೋಗ ಶಾಸ್ತ್ರಜ್ಞ. ಸೆಲ್ಡರ್ ಅವರು ವ್ಯಕ್ತಿತ್ವದ ವಿಧಗಳು ಎಷ್ಟು ಅಂತ ಕೇಳಿದ್ದಾರೆ. ಸೆಲ್ಡರ್ ಅವರ ವ್ಯಕ್ತಿತ್ವದ ವಿಧಗಳು 3 ನೋಡಿ. ಅವು ಯಾವುವು ಅಂದರೆ ದುಂಡುದೇಹಿ, ಪ್ರಸಾಮಾನ್ಯದೇಹಿ, ಲಂಬದೇಹಿ. ದುಂಡದೇಹಿ, ಪ್ರಸಾಮಾನ್ಯದೇಹಿ, ಲಂಬದೇಹಿ. ಸೆಲ್ಡರ್ ಅವರು ಅಮೇರಿಕಾದ ಶಸ್ತ್ರಚಿಕಿತ್ಸಾ ತಜ್ಞ. ಇಲ್ಲಿ ನೋಡಿ, ಕ್ರೈಸ್ಮರವರು ಜರ್ಮನಿಯ ಮನೋರೋಗ ಶಾಸ್ತ್ರಜ್ಞ ಆದರೆ ಸೆಲ್ಡರ್ ಅವರು ಅಮೇರಿಕಾ ದೇಶದ ಶಸ್ತ್ರಚಿಕಿತ್ಸಾ ತಜ್ಞ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ನೋಡಿ. ಸ್ಟ್ರಾಂಗರ್ ಅವರ ವ್ಯಕ್ತಿತ್ವದ ವಿಧಗಳು ಎಷ್ಟು? 6. ಸ್ಟ್ರಾಂಗರ್ ಅವರ ವ್ಯಕ್ತಿತ್ವ ವಿಧಗಳು ಎಷ್ಟು ಅಂದರೆ 6. ಅವು ಯಾವುವು ಅಂದರೆ ಸಾತ್ವಿಕ, ಆರ್ಥಿಕ, ಸೌಂದರ್ಯಾತ್ಮಕ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಮೌಲ್ಯಪ್ರಿಯರು. ಎಷ್ಟು? ಸ್ಟ್ರಾಂಗರ್ ಅವರು 4 ಇದ್ದಾವೆ, ಸೆಲ್ಡರ್ ಅವರು 3 ಇದ್ದಾವೆ, ಮತ್ತು
ಕ್ರೈಸ್ಮರವರು ಕೂಡ 4 ಇದ್ದಾವೆ. ಮತ್ತು ಹಿಪ್ರೋಕ್ರಾಟಿಸ್ ಅವರು ಕೂಡ 4 ಇದ್ದಾವೆ. ಹಿಪ್ರೋಕ್ರಾಟಿಸ್ ಅವರು ಯಾವುವು ಅಂದರೆ ತಾತ್ವಿಕ, ವಿಷಣ್ಣ, ರಜೋಗುಣಿ, ತಾಮಸಿ. ಕ್ರೈಸ್ಮರವರದು ಸ್ಥೂಲದೇಹಿ, ಪುಷ್ಪದೇಹಿ, ಕೃಷ್ಯದೇಹಿ, ವಿರೂಪದೇಹಿ. ಆಮೇಲೆ ಕ್ರೈಸ್ಮರವರು ಜರ್ಮನಿಯ ಮನೋರೋಗ ಶಾಸ್ತ್ರಜ್ಞೆ. ಸೆಲ್ಡರ್ ಅವರದು 3 ಇದ್ದಾವೆ: ದುಂಡುದೇಹಿ, ಪ್ರಸಾಮಾನ್ಯ ದೇಹಿ, ಲಂಬದೇಹಿ. ಸೆಲ್ಡರ್ ಅವರು ಅಮೇರಿಕಾ ದೇಶದ ಶಸ್ತ್ರಚಿಕಿತ್ಸಾ ತಜ್ಞೆ. ಸ್ಟ್ರಾಂಗ್ ರವರು 6 ಇದ್ದಾವೆ: ಸಾತ್ವಿಕ, ಆರ್ಥಿಕ, ಸೌಂದರ್ಯಾತ್ಮಕ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಮೌಲ್ಯಪ್ರಿಯರು. ಸ್ಟ್ರಾಂಗ್ ರವರು ಜರ್ಮನಿಯ ತತ್ವಜ್ಞಾನಿ. ಸ್ಟ್ರಾಂಗ್ ರವರು ಏನು ಅಂದರೆ ತತ್ವಜ್ಞಾನಿ. ಕಾರ್ಲ್ ಯಂಗ್ ರವರ ವ್ಯಕ್ತಿತ್ವದ ವಿಧಗಳು ಎಷ್ಟು ಅಂದರೆ 2: ಅಂತರ್ಮುಖಿ, ಬಹಿರ್ಮುಖಿ. ಅಂತರ್ಮುಖಿ, ಬಹಿರ್ಮುಖಿ. ಇದಲ್ಲದೆ ಇನ್ನೊಂದು ಎರಡನ್ನೂ ಒಳಗೊಂಡಿರುವ ವ್ಯಕ್ತಿಗಳಿಗೆ ಉಭಯಮುಖಿ ಅಥವಾ ದ್ವಿಮುಖಿ ಎನ್ನುತ್ತಾರೆ. ಕಾರ್ಲ್ ಯಂಗ್ ರವರ ವ್ಯಕ್ತಿತ್ವದ ವಿಧಗಳು 2 ಇದ್ದಾವೆ. ಆದರೆ ಎರಡನ್ನೂ ಒಳಗೊಂಡಿರುವಂತಹ ಇನ್ನೊಂದು ಉಭಯಮುಖಿ ಮತ್ತು ದ್ವಿಮುಖಿ ಎನ್ನುತ್ತಾರೆ. ಕಾರ್ಲ್ ಯಂಗ್ ರವರು ಸ್ವಿಸ್ ಮಾನಸಿಕ ತಜ್ಞೆ. ಕಾರ್ಲ್ ಯಂಗ್ ರವರು ಸ್ವಿಸ್ ಮಾನಸಿಕ ತಜ್ಞೆ. ನೆಕ್ಸ್ಟ್, ಗುತ್ರಿಯವರು ಸ್ಥಿರ ಗುಣಗಳನ್ನು ಉನ್ನತ ಶ್ರೇಣಿಯ ಹವ್ಯಾಸಗಳು ಎಂದು ಕರೆಯುತ್ತಾರೆ. ಗುತ್ರಿಯವರು ಸ್ಥಿರ ಗುಣಗಳನ್ನು ಉನ್ನತ ಶ್ರೇಣಿಯ ಹವ್ಯಾಸಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಆಲ್ಫೋರ್ಡ್ ಅವರು ವ್ಯಕ್ತಿಗಳಲ್ಲಿ ಕಂಡುಬರುವ ಸ್ಥಿರ ಗುಣಗಳು ಕ್ರಮಾನುಗತ ಸ್ಥಿರಗುಣ, ಕೇಂದ್ರೀಯ ಸ್ಥಿರಗುಣ, ಆನುಷಂಗಿಕ ಸ್ಥಿರಗುಣ. ಆಲ್ಫೋರ್ಡ್ ರವರು ವ್ಯಕ್ತಿಗಳಲ್ಲಿ ಕಂಡುಬರುವ ಸ್ಥಿರ ಗುಣಗಳು ಕ್ರಮಾನುಗತ ಸ್ಥಿರಗುಣ, ಕೇಂದ್ರೀಯ ಸ್ಥಿರಗುಣ, ಆನುಷಂಗಿಕ ಸ್ಥಿರಗುಣ. ನೆಕ್ಸ್ಟ್, ಆರ್.ಬಿ. ಕೆಟಲ್ ರವರ ವರ್ಗೀಕರಣ. ಆರ್.ಬಿ. ಕೆಟಲ್ ರವರ ವರ್ಗೀಕರಣ 4 ಪ್ರಕಾರಗಳು. ಆರ್.ಬಿ. ಕೆಟಲ್ ರವರ ವರ್ಗೀಕರಣ 4 ಪ್ರಕಾರಗಳು: ಸಾಮಾನ್ಯ ಸ್ಥಿರ ಗುಣಗಳು, ವಿಷಣ್ಣ ಸ್ಥಿರ ಗುಣಗಳು, ಮೇಲ್ಮೈ ಸ್ಥಿರ ಗುಣಗಳು, ಮೂಲಾಧಾರ ಸ್ಥಿರ ಗುಣಗಳು. ಕೆಟಲ್ ರವರು ಕೂಡ 4 ಇದ್ದಾವೆ: ಸಾಮಾನ್ಯ ಸ್ಥಿರಗುಣ, ವಿಶಿಷ್ಟ ಸ್ಥಿರಗುಣಗಳು, ಮೇಲ್ಮೈ ಸ್ಥಿರಗುಣಗಳು, ಮೂಲಾಧಾರ ಸ್ಥಿರಗುಣಗಳು. ಐಸೆಂಕ್ ರವರ ವ್ಯಕ್ತಿತ್ವದ ವರ್ಗೀಕರಣ. ಐಸೆಂಕ್ ರವರದು ವ್ಯಕ್ತಿತ್ವದ ವರ್ಗೀಕರಣ ಅಂತರ್ಮುಖಿ, ಬಹಿರ್ಮುಖಿ. ಐಸೆಂಕ್ ರವರ ವ್ಯಕ್ತಿತ್ವದ ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಅಂತರ್ಮುಖಿ, ಬಹಿರ್ಮುಖಿ, ಸಾಧಾರಣ, ಆರೋಗ್ಯವಂತ, ನ್ಯಾರಾಟಿಸಿಸಮ್, ಸೈಕಾಲಜಿಸಮ್. ಅಂತರ್ಮುಖಿ, ಬಹಿರ್ಮುಖಿ, ಸಾಧಾರಣ, ಆರೋಗ್ಯವಂತ, ನ್ಯೂರಾಟಿಸಿಸಮ್, ಸೈಕಾಟಿಸಮ್. ನೆಕ್ಸ್ಟ್, ಎಚ್.ಜೆ. ಐಸೆಂಕ್ ರವರ ಬ್ರಿಟಿಷ್ ಮನೋವಿಜ್ಞಾನಿ. ಎಚ್.ಜೆ. ಐಸೆಂಕ್ ರವರು ಬ್ರಿಟಿಷ್ ಮನೋವಿಜ್ಞಾನಿ. ವ್ಯಕ್ತಿತ್ವ ವಿಕಾಸವನ್ನು ನಿರ್ಧರಿಸುವ ಅಂಶಗಳು. ವ್ಯಕ್ತಿತ್ವ ವಿಕಾಸವನ್ನು ನಿರ್ಧರಿಸುವ ಅಂಶಗಳು: ಅನುವಂಶೀಯತೆ, ದೈಹಿಕ ರಚನೆ, ನಿರ್ನಾಳ ಗ್ರಂಥಿಗಳು, ಪಿಟ್ಯೂಟರಿ ಗ್ರಂಥಿಗಳು, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಲೈಂಗಿಕ ಗ್ರಂಥಿಗಳು, ಸಾಮಾಜಿಕ ಅಂಶಗಳು, ಕುಟುಂಬದ ಪ್ರಭಾವ, ಶಾಲೆಯ ಪ್ರಭಾವ, ಸಮಾಜದ ಪ್ರಭಾವ. ಎಷ್ಟು ನೋಡಿ, ವ್ಯಕ್ತಿತ್ವ ವಿಕಾಸವನ್ನು ನಿರ್ಧರಿಸುವ ಪ್ರಮುಖ ಅಂಶಗಳು ಯಾವ್ಯಾವಿದ್ದಾವೆ ಅಂದರೆ ವ್ಯಕ್ತಿತ್ವವನ್ನು ಯಾರು ಜಾಸ್ತಿ ನಿರ್ಧರಿಸ್ತಾರೆ ಅಂದರೆ ಅನುವಂಶೀಯತೆ. ಫಸ್ಟ್ ಒನ್ ಅನುವಂಶೀಯತೆ, ದೈಹಿಕ ರಚನೆ, ನಿರ್ನಾಳ ಗ್ರಂಥಿಗಳು, ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಲೈಂಗಿಕ ಗ್ರಂಥಿಗಳು, ಸಾಮಾಜಿಕ ಅಂಶಗಳು, ಕುಟುಂಬದ ಪ್ರಭಾವ, ಶಾಲೆಯ ಪ್ರಭಾವ, ಸಮಾಜದ ಪ್ರಭಾವ. ಹೀಗೆ 10 ಪ್ರಮುಖ ವ್ಯಕ್ತಿತ್ವ ನಿರ್ಧರಿಸುವ
ವ್ಯಕ್ತಿತ್ವ ವಿಕಾಸವನ್ನು ನಿರ್ಧರಿಸುವ ಅಂಶಗಳು. ನೆಕ್ಸ್ಟ್, ವ್ಯಕ್ತಿತ್ವದ ಪರೀಕ್ಷೆ. ವ್ಯಕ್ತಿತ್ವದ ಪರೀಕ್ಷೆಗಳು. ವ್ಯಕ್ತಿತ್ವದ ಪರೀಕ್ಷೆಗಳು ಅಂದರೆ ವ್ಯಕ್ತಿನಿಷ್ಠ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು ಎರಡು ಇದ್ದಾವೆ. ವ್ಯಕ್ತಿನಿಷ್ಠ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು. ಮೂರನೇದು ಪ್ರಕ್ಷೇಪಣ ತಂತ್ರಗಳು. ವ್ಯಕ್ತಿನಿಷ್ಠ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, ಪ್ರಕ್ಷೇಪಣ ತಂತ್ರಗಳು. ಮೊದಲು ತಪಶೀಲು ಪಟ್ಟಿಯನ್ನು ರೂಪಿಸಿದವರು ಆರ್.ಎಸ್. ವುಡ್ವರ್ತ್. ತಪಶೀಲು ಪಟ್ಟಿಯನ್ನು ರೂಪಿಸಿದವರು ಯಾರು ಅಂದರೆ ಆರ್.ಎಸ್. ವುಡ್ವರ್ತ್. ನೆಕ್ಸ್ಟ್, ಐಸೆಂಕ್ರವರ ವ್ಯಕ್ತಿತ್ವ ತಪಶೀಲು ಪಟ್ಟಿ. ಐಸೆಂಕ್ರವರದು ವ್ಯಕ್ತಿತ್ವ ತಪಶೀಲು ಪಟ್ಟಿ ತುಂಬ ಸಲ ಕೇಳಿದ್ದಾರೆ ನೋಡಿ. ವ್ಯಕ್ತಿತ್ವ ತಪಶೀಲು ಪಟ್ಟಿಯನ್ನು ಯಾರು ರಚಿಸಿದರು ಅಂತ. ಐಸೆಂಕ್ರವರು ವ್ಯಕ್ತಿತ್ವ ತಪಶೀಲು ಪಟ್ಟಿ. ಇನ್ನೊಂದು ವಿನ್ನೆಸೋಟ ಬಹುಮುಖ ವ್ಯಕ್ತಿತ್ವ ತಪಶೀಲು ಪಟ್ಟಿ. ಬೇಲ್ರವರ ಶಾಲಾ ಹೊಂದಾಣಿಕೆ ತಪಶೀಲು ಪಟ್ಟಿ ಪ್ರಮುಖ. ಇವು ಮೂರು ಪರೀಕ್ಷೆಯಲ್ಲಿ ಮೂರುಗಳನ್ನು ಒಂದೊಂದು ಟೈಮ್ದಲ್ಲಿ ಕೂಡ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ ಇದ್ದಾವೆ. ಇದನ್ನು ಯಾರು ಮಿಸ್ ಮಾಡ್ದೇನೆ ನೋಡ್ತಾ ಹೋಗಿ. ತುಂಬ ಟೈಮ್ ತಗೊಂಡು ತುಂಬ ದಿನದಿಂದನೇ ನಾನು ಇದು ಬರೆದು ರೆಡಿ ಮಾಡಿದ್ದೆ. ಅದನ್ನು ಇವಾಗ ಎಲ್ಲ ಆಸ್ಪಿರೆನ್ಸ್ಗೆ ಒಂದೇ ಒಂದು ಮಾರ್ಕ್ಸ್ ಆದರೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹಾಕ್ತಾಯಿದ್ದೀನಿ. ಇದನ್ನು ಯಾರು ಮಿಸ್ ಮಾಡ್ದೇನೆ ನೋಡಿ. ಯಾಕಂದರೆ ಪ್ರಿಂಟ್ ಬುಕ್ಕ ತಗೊಂಡು ಅದೆಲ್ಲ ತುಂಬ ಓದ್ತಾ ಕೂಡೋದು ತುಂಬ ಟೈಮ್ ಹೋಗ್ತದೆ. ಹಾಗಾಗಿ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸ್ಗಳನ್ನು ಇಂಪಾರ್ಟೆಂಟಾಗಿ ಶಾರ್ಟ್ ಟೈಮಲ್ಲಿ ತುಂಬ ಹೇಳಿದವರ ವ್ಯಕ್ತಿಗಳ ವಾಕ್ಯಗಳನ್ನು, ಅವರ ಹೆಸರುಗಳನ್ನು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನು ನಾನು ಬರೆದಿದ್ದೀನಿ. ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಿಮಗೆ ಕೂಡ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಮೆಸೇಜನ್ನು ಮಾಡಿ ಇನ್ನು ಯಾವ ಥರ ಹೇಳಬೇಕು ಅಂತ ಹೇಳಿ. ವ್ಯಕ್ತಿತ್ವ ತಪಶೀಲು ಪಟ್ಟಿಯನ್ನು ವಿನ್ನೆಸೋಟ ವಿಶ್ವವಿದ್ಯಾಲಯದ ಹ್ಯಾಥವೇ ಮತ್ತು ಮ್ಯಾಕ್ ಕಿನ್ಸೆ ಎಂಬುವವರು ಪ್ರಾರಂಭದಲ್ಲಿ ಮಾನಸಿಕ ಚಿಕಿತ್ಸಾಲಯದಲ್ಲಿ ಮನೋರೋಗವನ್ನು ಪತ್ತೆ ಹಚ್ಚಲು ಇದನ್ನು ರೂಪಿಸಿದರು. ನೋಡ್ರಿ, ನಿಮಗೂ ಅನ್ನಿಸ್ತದೆ ತಪಶೀಲು ಪಟ್ಟಿಯನ್ನು ವಿನ್ನೆಸೋಟ ಯಾರು, ತಪಶೀಲು ಪಟ್ಟಿಯನ್ನು ಯಾರು, ಎಲ್ಲಿ, ಯಾವಾಗ, ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ವಿನ್ನೆಸೋಟ ವಿಶ್ವವಿದ್ಯಾಲಯದ ಹ್ಯಾಥವೇ ಮತ್ತು ಮ್ಯಾಕ್ ಕಿನ್ಸೆ ಎಂಬುವವರು ಪ್ರಾರಂಭದಲ್ಲಿ ಮಾನಸಿಕ ಚಿಕಿತ್ಸಾಲಯಗಳಲ್ಲಿ ಏನು ಮಾಡಿದರು, ತಪಶೀಲು ಪಟ್ಟಿಗಳನ್ನು ಏನು ಮಾಡಿದರು, ಮನೋರೋಗವನ್ನು ಪತ್ತೆ ಹಚ್ಚಲು ಇದನ್ನು ರೂಪಿಸಿದರು. ವ್ಯಕ್ತಿತ್ವದ ತಪಶೀಲು ಪಟ್ಟಿಗಳನ್ನು ಯಾವುದಕ್ಕಾಗಿ ರೂಪಿಸಿದರು ಅಂದ್ರೆ ಮಾನಸಿಕ ಮನೋರೋಗವನ್ನು ಪತ್ತೆ ಹಚ್ಚಲು ಇವುಗಳನ್ನು ಉಪಯೋಗಿಸಿದರು ಅಂತ ಇದೆ. ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ. ರೋಶಾರ್ಕ್ರವರ ಮಷಿ ಗುರುತು ಪರೀಕ್ಷೆ. ರೋಶಾರ್ಕ್ರವರ ಮಷಿ ಗುರುತು ಪರೀಕ್ಷೆ. ಈ ಪರೀಕ್ಷೆಯನ್ನು ಹರ್ಮನ್ ರೋಶಾರ್ಕ್ ಎಂಬ ಸ್ವಿಸ್ ಮನೋವೈದ್ಯ 1921ರಲ್ಲಿ ರೂಪಿಸಿದರು. ರೋಶಾರ್ಕ್ರವರ ಮಷಿ ಗುರುತು ಪರೀಕ್ಷೆ ಇದು ಒಂದು ಸಲ ಫಸ್ಟ್ ಪೇಪರ್ TETಗೆ ಕೇಳಿದ್ದಾರೆ ನೋಡಿ. ರೋಶಾರ್ಕ್ರವರ ಮಷಿ ಗುರುತು ಪರೀಕ್ಷೆ ಯಾರ್ದು ಅಥವಾ ರೋಶಾರ್ಕ್ರವರ ಪರೀಕ್ಷೆ ಯಾವುದು ಅಂದ್ರೆ ಮಷಿ ಗುರುತು ಪರೀಕ್ಷೆ. ಈ ಪರೀಕ್ಷೆಯನ್ನು ಹರ್ಮನ್ ರೋಶಾರ್ಕ್ ಎಂಬ ಸ್ವಿಸ್ ಮನೋವೈದ್ಯ ಎಷ್ಟರಲ್ಲಿ ಅಂದ್ರೆ 1921ರಲ್ಲಿ ರೂಪಿಸಿದರು. ಇಂಪಾರ್ಟೆಂಟ್ ಆದಂಥ ವಿಷಯ. ಯಾಕಂದರೆ ಈ ಇಸ್ವಿನೂ ಕೂಡ ಇಂಪಾರ್ಟೆಂಟು. 1921 ಎಲ್ಲಿ ಅಂದರೆ ಎಂಬ ಸ್ವಿಸ್ ಮನೋವೈದ್ಯ 1921ರಲ್ಲಿ ರೂಪಿಸಿದರು. ವಿಷಯ ಸಂಪ್ರಕ್ಷಣ ಪರೀಕ್ಷೆ. ಈ ಪರೀಕ್ಷೆಯನ್ನು 1935ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮೋರ್ಗಾನ್ ಎಂಬ ಮನೋವಿಜ್ಞಾನಿ ರೂಪಿಸಿದರು. ಮೋರ್ಗಾನ್ ಮತ್ತು ಇನ್ನೊಬ್ಬರು ನಾನು ಬರೆಯೋ ಟೈಮಲ್ಲಿ ಮಿಸ್ ಮಾಡಿದ್ದೆ. ಆಮೇಲೆ ನಾನು ಓದಿದ ಮೇಲೆ ಮತ್ತೊಂದು ಕಡೆ ಒಂದು ಇದನ್ನಾಗಿ ಸಿಕ್ಕಿದಾಗೆ ಮೋರ್ಗಾನ್
ಮತ್ತು ಹೆನ್ರಿ ಮುರ್ರೆ ಎಂಬ ಮನೋವಿಜ್ಞಾನಿ ರೂಪಿಸಿದರು ಅಂತ ಬರೆದಿದ್ದೇನೆ. ಮೊದಲು ಮೊರ್ಗಾನ್ ಅಂತ ಇದೆ, ಕೆಳಗಡೆ ಹೆನ್ರಿ ಮುರ್ರೆ ಅಂತ ಇದೆ. ಎರಡು ಕೂಡ ಅವ್ರದ್ದೇ. ವಿಷಯ ಸಂಪ್ರತ್ಯಕ್ಷಣ ಪರೀಕ್ಷೆಯನ್ನು ಯಾರು ರಚಿಸಿದರು ಅಂತಂದರೆ, ಈ ಪರೀಕ್ಷೆಯನ್ನು 1935ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮೋರ್ಗಾನ್ ಮತ್ತು ಹೆನ್ರಿ ಮುರ್ರೆ ಎಂಬ ಮನೋವಿಜ್ಞಾನಿ ರೂಪಿಸಿದರು. ನೆನಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಪದ ಸಂಯೋಜನೆ ಪರೀಕ್ಷೆಯನ್ನು ಮೊದಲ ಬಾರಿಗೆ ಗಾಲ್ಟನ್ ಗುರುತಿಸಿದನು. ಮೊದಲ ಬಾರಿಗೆ ಯಾರು ಗುರುತಿಸಿದರು ಅಂದರೆ ಗಾಲ್ಟನ್ ಗುರುತಿಸಿದನು. ನಂತರ ಊಂಟ್ರವರು ಪರಿಷ್ಕರಿಸಿದರು. ಯಂಗ್ರವರು ರೋಗಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧನವಾಗಿ ಬಳಸಿದರು. ಇದೊಂದು ನೋಡಿ, ಪದ ಸಂಯೋಜನೆ ಪರೀಕ್ಷೆಯನ್ನು ಯಾರು ಮಾಡಿದರು, ಎಲ್ಲಿ ಮಾಡಿದರು, ಯಾರು ಉಪಯೋಗ ಮಾಡಿದರು ಅಂತ ಇಲ್ಲಿ 3 ಕ್ವಶನ್ಗಳನ್ನು ಕೇಳ್ಬೋದು. ಮೊದಲ ಬಾರಿಗೆ ಗಾಲ್ಟನ್ ಅದನ್ನು ಗುರುತಿಸಿದರು. ಪದ ಸಂಯೋಜನೆ ಪರೀಕ್ಷೆಯನ್ನು ಮೊದಲ ಬಾರಿಗೆ ಗಾಲ್ಟನ್ ಗುರುತಿಸಿದನು. ನಂತರ ಊಂಟ್ರವರು ಏನು ಮಾಡಿದರು, ಪರಿಷ್ಕರಿಸಿದರು. ಪದ ಸಂಯೋಜನೆ ಪರೀಕ್ಷೆಯನ್ನು ಊಂಟ್ರವರು ಏನು ಮಾಡಿದರು, ಪರಿಷ್ಕರಿಸಿದರು. ಪದ ಸಂಯೋಜನೆ ಪರೀಕ್ಷೆಯನ್ನು ಯಂಗ್ರವರು ರೋಗಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧನವಾಗಿ ಬಳಸಿದರು. ಪದ ಸಂಯೋಜನೆ ಪರೀಕ್ಷೆ 3 ಮಂದಿ ಇದನ್ನು ಉಪಯೋಗ ಮಾಡಿದ್ದಾರೆ. ಮೊದಲ ಬಾರಿಗೆ ಗಾಲ್ಟನ್, ನೆಕ್ಸ್ಟ್ ಪರಿಷ್ಕರಿಸಿದವರು ಊಂಟ್ರವರು, ನೆಕ್ಸ್ಟ್ ರೋಗಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧನವಾಗಿ ಬಳಸಿದವರು ಯಂಗ್ರವರು. ಓಕೆನಾ? ನೆಕ್ಸ್ಟ್, ಉತ್ತಮ ಸಮಾಯೋಜನೆ ಸೂಚಿಸುವ ಅಂಶಗಳು. ಉತ್ತಮ ಸಮಾಯೋಜನೆ ಹೇಗೆ? ಉತ್ತಮ ಸಮಾಯೋಜನೆ ಅಂದರೆ ಅದನ್ನು ಸೂಚಿಸುವ ಅಂಶಗಳು ಯಾವುವು ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ತೃಪ್ತಿ, ಕಾರ್ಯ ಸಾಮರ್ಥ್ಯ, ಸಾಮಾಜಿಕ ಒಪ್ಪಿಗೆ. ಉತ್ತಮ ಸಮಾಯೋಜನೆ ಸೂಚಿಸುವ ಅಂಶಗಳು ಯಾವ್ಯಾವು ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ತೃಪ್ತಿ, ಕಾರ್ಯ ಸಾಮರ್ಥ್ಯ, ಸಾಮಾಜಿಕ ಒಪ್ಪಿಗೆ. ಇದು ಗೊತ್ತಿರಬೇಕಲ್ಲ ನಿಮಗೆ. ಉತ್ತಮ ಸಮಾಯೋಜನೆ ಸೂಚಿಸುವ ಅಂಶಗಳು ಅಂದರೆ ದೈಹಿಕ ಆರೋಗ್ಯ ಇರಬೇಕು, ಮಾನಸಿಕ ಅವರಿಗೆ ತೃಪ್ತಿ ಆಗ್ತಾ ಇರಬೇಕು, ಕಾರ್ಯ ಸಾಮರ್ಥ್ಯ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇರಬೇಕು, ಸಾಮಾಜಿಕ ಅದನ್ನು ಒಪ್ಪಬೇಕು. ಏನೇ ಒಂದು ಕೆಲಸ ಮಾಡಿದರೆ ಅದಕ್ಕೆ ಸಮಾಜ ಒಪ್ಪುವಂಥ ಕೆಲಸಗಳನ್ನು ಮಾಡಬೇಕು. ಓಕೆನಾ? ನೆಕ್ಸ್ಟ್, ಮಾನಸಿಕ ಆರೋಗ್ಯ ಶಾಸ್ತ್ರದ ಗುರಿಗಳು. ಮಾನಸಿಕ ಆರೋಗ್ಯ ಶಾಸ್ತ್ರದ ಗುರಿಗಳು ಯಾವ ಥರ ಇದ್ದಾವೆ ಅಂದರೆ ಸಾಮರ್ಥ್ಯಗಳ ಬೆಳವಣಿಗೆ, ಸಂತೋಷ ಪಡೆಯಲು, ಸಾಮರ್ಥ್ಯದ ಬೆಳವಣಿಗೆ, ಸಂತೋಷ ಪಡೆಯಲು, ಸಮಗ್ರ ವಿಕಾಸ, ಪರಿಣಾಮಕಾರಿ ಅಸ್ತಿತ್ವ. ಸಮಗ್ರ ವಿಕಾಸ, ಪರಿಣಾಮಕಾರಿ ಅಸ್ತಿತ್ವ. ಮಾನಸಿಕ ಆರೋಗ್ಯ ಶಾಸ್ತ್ರದ ಗುರಿಗಳು ಸಾಮರ್ಥ್ಯಗಳ ಬೆಳವಣಿಗೆ, ಸಂತೋಷ ಪಡೆಯಲು, ಸಮಗ್ರ ವಿಕಾಸ, ಪರಿಣಾಮಕಾರಿ ಅಸ್ತಿತ್ವ. ಅಪಸಮಾಯೋಜನೆ ಎಂದರೆ ವ್ಯಕ್ತಿ ಮತ್ತು ಆತನ ಪರಿಸರಗಳ ನಡುವೆ ಸಾಮರಸ್ಯವಿಲ್ಲದಿರುವುದು ಎಂಬರ್ಥ. ಅಪಸಮಾಯೋಜನೆ ಎಂದರೆ ವ್ಯಕ್ತಿ ಮತ್ತು ಆತನ ಪರಿಸರಗಳ ನಡುವೆ ಸಾಮರಸ್ಯವಿಲ್ಲದಿರುವುದು ಎಂದರ್ಥ. ಚಿಹ್ನೆಗಳು: ದೈಹಿಕ ಚಿಹ್ನೆಗಳು, ವರ್ತನಾ ವಿಚಲನೆಗಳು, ಭಾವನಾತ್ಮಕ ಚಿಹ್ನೆಗಳು. ಚಿಹ್ನೆಗಳು ಯಾವ್ಯಾವು ಅಂದರೆ ದೈಹಿಕ ಚಿಹ್ನೆಗಳು, ವರ್ತನಾ ವಿಚಲನೆಗಳು, ಭಾವನಾತ್ಮಕ ಚಿಹ್ನೆಗಳು. ಕಾರಣಗಳು: ಇದಕ್ಕೆ ಅಪಸಮಾಯೋಜನೆಗೆ ಕಾರಣಗಳು ಏನು ಅಂದರೆ ಅದಕ್ಕೆ ದೈಹಿಕ ಚಿಹ್ನೆಗಳು ಗೊತ್ತಿರ್ತವೆ, ವರ್ತನಾ ಚಿಹ್ನೆಗಳು, ಭಾವನಾತ್ಮಕ ಚಿಹ್ನೆಗಳು. ಇವಕ್ಕೆ ಕಾರಣ ಏನು ಅಂದರೆ ಅನುವಂಶೀಯ ಅಂಶಗಳು, ದೈಹಿಕ ಅಂಶಗಳು, ಅವಶ್ಯಕತೆಗಳು, ಬಡತನ, ಭಗ್ನ ಕುಟುಂಬಗಳು,
ಪೋಷಕರ ಮನೋಧೋರಣೆಗಳು, ಸಾಮಾಜಿಕ ಸ್ಥಿರತೆಗಳು, ಶಾಲಾ ಸನ್ನಿವೇಶಗಳು. ಈಗ ಯಾವುದು ಅಂದರೆ ಕಾರಣಗಳು, ಅನುವಂಶೀಯತೆ ಕಾರಣಗಳು. ಅವರು ಅನುವಂಶೀಯತೆಗಿದೆ, ಅವರಲ್ಲಿ ಹುಟ್ಟು ಗುಣಗಳನ್ನೇ ಆ ಥರ ಇರ್ತವೆ. ಅಜ್ಜ ಅಜ್ಜಿ ಮತ್ತು ಅವರು ಅನುವಂಶಿಕತೆ ಯಾರೇ ಇರಲಿ ಅವ್ರ ಸಂಬಂಧಿಕರೊಳಗೆ ಅಪಸಮಾಯೋಜನೆಗೆ ತುಂಬ ಮುಖ್ಯವಾದಂತಹ ಅಂಶ ತೋರಿಸ್ಕೊಡ್ತಾ ಇದೆ. ದೈಹಿಕ ಅಂಶಗಳು, ಅವರು ದೈಹಿಕ ಬೆಳವಣಿಗೆಯಲ್ಲಿ ಕೆಲವೊಂದಿಷ್ಟು ನ್ಯೂನತೆಗಳು ಇರ್ತವೆ, ಅದಕ್ಕಾಗಿ ಕೂಡ ಅಪಸಮಾಯೋಜನೆ ಆಗಬಹುದು. ಅವಶ್ಯಕತೆಗಳು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಾಗಲಿ ಮಕ್ಕಳಾಗಲಿ ಅವರಿಗೆ ಅವಶ್ಯಕತೆಗಳು ದೊರಕದೇ ಇದ್ದಾಗ ಅವರಿಗೆ ಏನಾಗ್ತದೆ, ಅಪಸಮಾಯೋಜನೆಗಳು ಉಂಟಾಗ್ತವೆ. ಬಡತನ ಇದ್ದರೆ ಮನೆಯಲ್ಲಿ, ಬಡತನ ಕಿತ್ತು ತಿನ್ನುವ ಬಡತನ ಇದ್ದರೆ ಮನೆಯಲ್ಲಿ ಯಾವುದೇ ಸೌಲಭ್ಯಗಳು ದೊರಕ್ತಾ ಇದ್ದಾಗ ಅವ್ರ ಮನಸ್ಸಿಗೆ ಏನಾಗ್ತದೆ, ಅಪಸಮಾಯೋಜನೆ ಉಂಟಾಗ್ತದೆ. ಭಗ್ನ ಕುಟುಂಬಗಳು ಅಂದರೆ ತಾಯಿ ತಂದೆ ಪದೇ ಪದೇ ಜಗಳ ಮಾಡೋದು, ಕುಡಿತ, ಬೇರೆ ಬೇರೆ ಚಟಗಳಿರೋದು, ಮಕ್ಕಳ ಮೇಲೆ ಜಾಸ್ತಿ ಗಮನ ವಹಿಸದೇ ಇರುವುದು, ಇಲ್ಲಿ ಕೂಡ ಮಕ್ಕಳು ಅಪಸಮಾಯೋಜನೆಗೆ ಕಾರಣವಾಗ್ತವೆ. ಪೋಷಕರ ಮನೋಧೋರಣೆಗಳು, ಪೋಷಕರು ಯಾವ ಥರ ಅವರು ಮನೋಧೋರಣೆಗಳನ್ನು ಹೊಂದಿರ್ತಾರೆ ಅಂತ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರ್ತವೆ. ಕೆಟ್ಟ ಮನೋಧೋರಣೆಗಳು, ಕೆಟ್ಟ ಆಲೋಚನೆಗಳು, ಪೋಷಕರ ಈ ಮನೋಧೋರಣೆಗಳು ಮಕ್ಕಳ ಮೇಲೆ ಅಪಸಮಾಯೋಜನೆಗೆ ತುಂಬ ಕಾರಣಗಳನ್ನು ಕೊಡ್ತವೆ. ಸಾಮಾಜಿಕ ಸ್ಥಿತಿಗತಿಗಳು, ಸಮಾಜದಲ್ಲಿ ಒಪ್ಪುವಂಥ ಜನ ಇರೋದಿಲ್ಲ. ಕೆಲವೊಬ್ಬರು ಈಗ ಎಕ್ಸಾಂಪಲ್ ಆಗಿ ನಿಮಗೂ ತಿಳಿತಾ ಇದೆ, ಹೆಣ್ಮಕ್ಳು ಸ್ಕೂಲಿಗೆ ಹೋದರೆ ಹೆಣ್ಮಕ್ಳಿಗೆ ಏನಂತಾರೆ, ಯಾಕೆ ನಿನಗೆ ಹೆಣ್ಮಗಳಿದೆಯಾ, ನಿನಗೇಕೆ ಸ್ಕೂಲು, ನೀನು ಬಿಟ್ಟು ಮನೆ ಕೆಲಸ ಮಾಡು, ಮದುವೆ ಮಾಡ್ಕೊಂಡು ಹೋಗು, ಈ ಥರ ಅನ್ನೋಂಥ ಜನ ಇದ್ದಾರೆ. ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಅಪಸಮಾಯೋಜನೆಗೆ ತುಂಬ ಕಾರಣಗಳಾಗ್ತವೆ. ಶಾಲಾ ಸನ್ನಿವೇಶಗಳಲ್ಲಿಯೂ ಕೂಡ ಲಿಂಗ ತಾರತಮ್ಯ ಮಾಡೋದು ಅಥವಾ ಬೇರೆ ಬೇರೆ ಏನೋ ಒಂದು ಕಾರಣ ಹೇಳಿ, ನೀನು ದಡ್ಡ, ನೀನು ಅಲ್ಲೇ ಕೊಡು, ನಿಂದು ಶಿಸ್ತಿಲ್ಲ, ನೀನು ನೋಡಲಿಕ್ಕೆ ಒಳ್ಳೆ ಮನುಷ್ಯನ ಥರ ಇಲ್ಲ, ನೀನು ಯಾಕೋ ನೋಡಲಿಕ್ಕೆ ಬೇರೆ ಕಾಣಿಸ್ತಾ ಇದೆಯಾ, ಅಥವಾ ನಿಂದು ಆ್ಯಕ್ಟಿವಿಟಿ ಸರಿ ಇಲ್ಲ, ಈ ಥರ ಅಂದ್ಕೊಂಡು ಶಾಲಾ ಸನ್ನಿವೇಶಗಳಲ್ಲಿಯೂ ಕೂಡ ಕೆಲವೊಂದು, ಎಲ್ಲ ಅಂತಲ್ಲ, ಕೆಲವೊಂದು ಮಕ್ಕಳಾಗಲಿ ಕೆಲವೊಂದು ಯಾರೋ ಮಕ್ಕಳಿಗೆ ಒಂದಕ್ಕೊಂದು ಹೊಂದಾಣಿಕೆ ಮಾಡದೇ ಕಾರಣದಲ್ಲಿ ಕೂಡ ಅಲ್ಲಿಯೂ ಕೂಡ ಅಪಸಮಾಯೋಜನೆ ಮಕ್ಕಳಲ್ಲಿ ಬರಬಹುದು. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದೆ. ಈ 8 ಅನುವಂಶಿತ ಕಾರಣಗಳಲ್ಲಿ ಒಂದಾದರೂ ಕಾರಣ ಹಾಕ್ತಾರೆ. ಈ 8 ಕಾರಣಗಳನ್ನು ನಮ್ಮ ಮನದಟ್ಟಾಗಿ ಮಾಡಿಕೊಂಡ್ರೆ ಏನಾದರೂ ಒಂದು ಅಲ್ಲಿ ಕೊಟ್ಟರೆ ಅದಕ್ಕೆ ನಾವು ಉದಾಹರಣೆಗಳಿರ್ತವೆ, ಅದನ್ನು ನಾವು ಹೇಳಬಹುದು. ಇವು 8 ಕಾರಣಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸಂಯೋಜನೆಗೆ ಅಡೆತಡೆಗಳು, ಸಮಾಯೋಜನೆಗಳಿಗೆ ಅಡೆತಡೆಗಳು. ಈ 8 ಕಾರಣಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದೆ ನೋಡಿ, ಸಮಾಯೋಜನೆಗೆ ಅಡೆತಡೆಗಳು. ಸಮಾಯೋಜನೆಗೆ ಯಾವುದು ಅಡೆತಡೆ ಆಗ್ತದೆ? ಯಾಕಂದರೆ ಅಲ್ಲಿ ಏನಾಗಿತ್ತು, ಅಪಸಮಾಯೋಜನೆ ಆಗ್ತಿದೆ, ಆದರೆ ಸಮಾಯೋಜನೆಗೆ ಏನೇನು ಅಡೆತಡೆ ಬರ್ತದೆ? ಮತ್ತೆ ಸಮಾಯೋಜನೆಗೆ ಉದ್ವೇಗ ಏನಾಗ್ತದೆ, ಉದ್ವೇಗದಿಂದ ಕೂಡ ಆಗೋದಿಲ್ಲ, ಸಮಾಯೋಜನೆ ತಡೆ ಆಗ್ತದೆ. ಆಶಾಭಂಗ, ಅತಿ ಆಶೆದಿಂದನೂ ಕೂಡ ಆಶಾಭಂಗ. ಮಾನಸಿಕ ಘರ್ಷಣೆ, ಮನಸ್ಸು ಸರಿಯಾಗಿ ಕೆಲಸ ಕೊಡಲಿಲ್ಲ ಅಂದರೆ ಮಾನಸಿಕ ಘರ್ಷಣೆ ಕೂಡ ಅಡೆತಡೆ ಆಗ್ತದೆ. ಆಗಮ ಘರ್ಷಣೆ, ಆಗಮ ಘರ್ಷಣೆ ಆಗ್ತದೆ. ಅಪಗಮ ಘರ್ಷಣೆ ಆಗ್ತದೆ. ಅಪಗಮ ಘರ್ಷಣೆ. ಮಾನಸಿಕ ಒತ್ತಡ, ಇದರಲ್ಲಿ ಉದ್ವೇಗ, ಮನಸ್ಸಿನಲ್ಲಿ ಯಾವುದೇ ಒಂದು ತಳಮಳ, ವೇಗ ಜಾಸ್ತಿ ಕಡಿಮೆ ಈ ಥರ ಆಗ್ತದೆ. ಆಶಾಭಂಗ, ಅತಿ ಆಸೆ. ಈಗ ನೀವು TT ಎಕ್ಸಾಮನ್ನು ಬರೀಲಿಕ್ಕೆ ಹಾಕಿರ್ತೀರಿ, ಬಟ್ ಇದರಲ್ಲಿ 90 ಮಾರ್ಕ್ಸ್ ತಗೊಂಡು ನಾನು ಬರಿಬೇಕು, ನಾನು ಓದಬೇಕು ಅಂತ ಅಂದ್ಕೊಂಡು ಪಾಸ್ ಆಗಬೇಕು ಅಂತ ಆಸೆಯಿಂದ ಓದ್ತಾ ಇರ್ತೀರ. ಆಸೆಯಿಂದ ಓದಿ ಅದಕ್ಕೆ ನಿಧಾನವಾಗಿ ಓದಿ ಅರ್ಥ ಮಾಡ್ಕೊಂಡು ಹೋದರೆ ಆಗ್ತದೆ. ಅದು ಬಿಟ್ಟು ಹರಿಬರಿ ಟೈಮನ್ನು ಇಟ್ಕೊಂಡು 3 ತಿಂಗಳೋ 2 ತಿಂಗಳೋ 1 ತಿಂಗಳಲ್ಲಿ
ನಾನು ಓದಿ ಪಾಸ್ ಮಾಡ್ತೇನೆ ಅಂತ ಆಸೆ ಭಂಗದಿಂದ ಏನಾಗ್ತದೆ ಮರು ಆಗ್ತದೆ. ಅದರಲ್ಲಿಂದ ಏನಾಗ್ತದೆ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಜಾಸ್ತಿ. ಹಗಲುಗನಸು ಗಾಣಿದ ಹಾಗೆ, ಅಥವಾ ಏನೋ ಒಂದು ತಿಳ್ಕೊಂಡು ಬಿಡೋದು, ಈ ಥರ ಆಗ್ತದೆ. ಮಾನಸಿಕ ಘರ್ಷಣೆ, ಮನಸ್ಸಿನಲ್ಲಿ ತಳಮಳ ಆಗಿರೋದ್ರಿಂದ ಘರ್ಷಣೆ ಉಂಟಾಗ್ತದೆ. ಈಗ ಎಕ್ಸಾಂಪಲ್ ಆಗಿ ಆಗಮ ಘರ್ಷಣೆ. ಇವಾಗ ನಿಮಗೆ ಟಿ ಬರೀಲೇಬೇಕು, ಇದು ಆಗಮ. ಇದು ಬರೆದ್ರೇ CET ಬರೀಲಿಕ್ಕೆ ಅವಕಾಶ ಇದೆ, ಅದು ಕೂಡ ಆಗಮ. ಈಗ TET ಓದಬೇಕಾ CET ಓದಬೇಕಾ, ಇವೆರಡು ಆಗಮಗಳು ಇದ್ದಾವೆ. ಬಟ್ ಅದು ಎರಡನ್ನೂ ಓದಲೇಬೇಕು, ಒಂದು ಬಿಡಲಿಕ್ಕೆ ಬರೋಂಗಿಲ್ಲ. ಆಗ ಆಗಮ ಅಪಗಮ. ಎಕ್ಸಾಂಪಲ್ ಆಗಿ ಈಗ CET TET ಒಂದೇ ನಮ್ಗೆ ಮುಂದೆ ಕಾಣೋದು. ಆದರೆ TET ಆದಮೇಲೆ CET ಇನ್ನೂ ಲೇಟ್ ಆಗಿದೆ ಅಂತ ಅದನ್ನು ಬಿಡಲಿಕ್ಕೆ ಬರೋದಿಲ್ಲ. ಆದರೆ ಮೇನ್ ಆಗಿರೋದು TET ಪಾಸ್ ಆದ್ರೇನು ಬಿಟ್ರೇನು ನಮಗೆ ಏನಾಗಿದೆ ಅಂದರೆ ನಮಗೆ CET ಮುಖ್ಯ ಅಂತ ಇರ್ತದೆ. ಈಗ CET ನಮಗೆ ಬಂದು ಏನಾದ್ರು ತೊಂದರೆ ಕೊಡ್ತಾ ಇದೆ, ಹಾಗಾಗಿ ಅದು ಅಪಗಮ ಘರ್ಷಣೆ. ಇದು ಆಗಮ ಇದ್ದರೆ ಅದು ಅಪಗಮ ಆಗ್ತದೆ. ಇಲ್ಲ ಅಂದರೆ TET ಆಲ್ರೆಡಿ ಪಾಸ್ ಆಗಿರ್ತಾರೆ, ಅದನ್ನು ಬಿಟ್ಟು CET ಓದಬೇಕು ಅನ್ನಿಸ್ತಿರ್ತದೆ. ಆದರೆ ಓದಬೇಕು ಅಂದರೆ ಏನಾಗ್ತದೆ, ಇಲ್ಲಿ ಪರ್ಸೆಂಟೇಜನ್ನು ಹೈ ಮಾಡಿಕೊಂಡ್ರೆ ಇದು ನಮಗೆ ಮುಂದಿನ ಯಾವುದೋ ಒಂದು ಕಾಲಕ್ಕೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡು ಇದನ್ನು ಕೂಡ ಓದಲಿಕ್ಕೆ ಗಮನ ಹೋಗ್ತದೆ. ಹಾಗಾಗಿ ಆಗಮ ಅಪಗಮ ಘರ್ಷಣೆ, ಅಪಗಮ ಘರ್ಷಣೆ ಎರಡೂ ಓದಲಿಕ್ಕೆ ಬೇಡ ಅನ್ನಿಸ್ತದೆ ಮನಸ್ಸು. ಯಾಕೆಂದರೆ ಬೇಡ, ಎಷ್ಟು ದಿನ ಅಂತ ಓದಲಿ, ಸಾಕು. ಅಪಗಮ ಘರ್ಷಣೆ ಎಷ್ಟು ಅಂತ ಓದಬೇಕು, ಎರಡು ಬೇಸರ. ಆದರೆ ಎರಡು ಬೇಕು. ಅಪಗಮ ಇದ್ರೂ ಕೂಡ ಬೇಕೇ ಬೇಕು. ಅದಕ್ಕಾಗಿ ಅಪಗಮ TETನೂ ಬೇಡ, CETನೂ ಬೇಡ, ಡೈರೆಕ್ಟ್ಲಿ ನನ್ನ ಜಾಬಿಗೆ ಹೋಗಬೇಕು ಅನ್ನಿಸ್ತದೆ. ಬಟ್ ಇಲ್ಲಿ ಕೊಡೋರು ಯಾರು? ಹಾಗಾಗಿ ಮನಸ್ಸು ಇಲ್ಲದೇ ಇದ್ದರೂ ಕೂಡ TETನೂ ಓದಲೇಬೇಕು, CETನೂ ಓದಲೇಬೇಕು. ಆವಾಗೇ ನಮಗೆ ಒಂದು ಜಾಬ್ ಅಂತ ಸಿಗ್ತದೆ. ಹಾಗಾಗಿ ಇಲ್ಲಿ ಘರ್ಷಣೆ ಉಂಟಾಗ್ತದೆ. ಮಾನಸಿಕ ಒತ್ತಡ, ಮನಸ್ಸಿನ ತಳಮಳ, ಒತ್ತಡ ಜಾಸ್ತಿ, ಹೊರೆ ಓದೋದು ಜಾಸ್ತಿ, ಸಿಲೆಬಸ್ ಇರೋದರಿಂದ ಒತ್ತಡ ಆಗ್ತದೆ. ಇದಕ್ಕೂ ಕೂಡ ಸಮಾಯೋಜನೆಗೆ ಅಡೆತಡೆ ಇವೆಲ್ಲ ಉಂಟಾಗುವಂಥವು. ರಕ್ಷಣಾ ತಂತ್ರಗಳು ಯಾವ್ಯಾವು ಅಂದರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಸ್ಥಾನ ಬದಲು ಅಥವಾ ಬಲಿಪಶುವಾಗುವಿಕೆ. ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಸ್ಥಾನ ಬದಲಿ ಅಥವಾ ಬಲಿಪಶುವಾಗುವಿಕೆ. ವ್ಯಕ್ತಿಯು ತನ್ನಲ್ಲಿ ಉಂಟಾದ ಕೋಪದ ಭಾವನೆಯಿಂದ ಅದನ್ನು ಉಂಟುಮಾಡಿದ ವ್ಯಕ್ತಿ ಅಥವಾ ವ್ಯಕ್ತಿಯ ಮೇಲೆ ವ್ಯಕ್ತಪಡಿಸದೆ ಅದಕ್ಕಿಂತ ಕಡಿಮೆ ಅಪಾಯಕಾರಿಯಾದ ದುರ್ಬಲನಾದ ವ್ಯಕ್ತಿಯ ವಸ್ತುವಿನ ಮೇಲೆ ವ್ಯಕ್ತಪಡಿಸುವುದನ್ನು ಸ್ಥಾನ ಬದಲಿ ರಕ್ಷಣಾ ತಂತ್ರ ಎನ್ನುವರು. ಇಲ್ಲಿ ನೋಡಿ, ರಕ್ಷಣಾ ತಂತ್ರಗಳು ಅಂದರೆ ಕೆಲವೊಬ್ಬರಿಗೆ ರಕ್ಷಣಾ ತಂತ್ರ ಅಂದ್ರೇ ಗೊತ್ತಾಗ್ತಿಲ್ಲ, ಕೆಲವೊಂದು ಮರೆತು ಬಿಡ್ತಾರೆ. ಯಾವ ಥರ ಅಂತಂದರೆ ಆಕ್ರಮಣ ತತ್ವಾಧಾರಿತ ರಕ್ಷಣೆಗಳು ಅಂದರೆ ಸ್ಥಾನ ಬದಲಿ. ಈಗೊಂದು ಸ್ಥಾನದಲ್ಲಿ ಮಾಡ್ತಾ ಇದ್ದು ಕೆಲಸವನ್ನು ಅದನ್ನು ಬಿಟ್ಟು ಬೇರೆ ಕಡೆ ಹೋಗೋದು, ಅದು ಆಕ್ರಮಣಾಧಾರಿತ ತತ್ವಾಧಾರಿತ. ಬಲಿಪಶುವಾಗುವಿಕೆ, ಈಗೊಂದು ಏನೋ ಒಂದು ತಪ್ಪಾಗಿರುತ್ತೆ, ಅದರದಿಂದ ನಿಂದನೆಯನ್ನು ಮಾಡ್ಕೊಳ್ಳೋದಕ್ಕೆ ಬಲಿಪಶುವಾಗುವಿಕೆ ಅಂತಾರೆ. ಅದು ನಾನೇ ಮಾಡಿದ್ದು, ನನ್ನಿಂದನೇ ಆಗಿದೆ, ಇದೊಂದು ಬಲಿಪಶುವಾಗುವಿಕೆ. ವ್ಯಕ್ತಿಯು ತನ್ನಲ್ಲಿ ಉಂಟಾಗಿದೆ, ಆಲ್ರೆಡಿ ಕೋಪ ಬಂದಿದೆ, ಏನು ಮಾಡಬೇಕು? ಇದ್ದದ್ದನ್ನು ಹೇಳಲಿಕ್ಕೆ ಹೋದರೆ ಯಾರೂ ನಂಬೋದಿಲ್ಲ. ಹಾಗಾಗಿ ಬೇಸರ ಮಾಡಿಕೊಂಡು ಅದರ ಕೆಳಗಿರುವಂಥ ಅದನ್ನು ಉಂಟು ಮಾಡಿದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸದೆ, ಆಲ್ರೆಡಿ ಈಗ ಯಾರೋ ನಮಗೆ ಅಪೋಸಿಟಾಗಿ ಒಂದು ಬೈದಿರ್ತಾರೆ. ಈಗ ನೀವು ಓದ್ತಾ ಇರ್ತೀರಿ, ಮನೆಯಲ್ಲೇ ತಾಯಿ ತಂದೆನೇ ಇರ್ಬೋದು, ಎಷ್ಟಂತ ಓದ್ತೀಯಾ, 8 ವರ್ಷ ಆಯಿತು, 6 ವರ್ಷ ಆಯಿತು, ಹೀಗೆ ಕೂತು ಓದ್ತಾ ಇದೆಯಾ, ಆದರೆ ನಿನಗೆ ಜಾಬ್ ಅಂತ ಆಗೋದು ಯಾವಾಗ, ನಿನ್ನ ಮುಂದಿನ ಕೆಲಸ ಆಗೋದು ಯಾವಾಗ, ಅದು ಬಿಡು, ಮೊಬೈಲ್ ಬಿಡು, ಅದು ಬಿಡು, ಇದು ಬಿಡು, ಓದು ಅಂತ ಏನೋ ಅಂತ ಒತ್ತಡ ಹಾಕ್ತಾರೆ. ಆಗ ಅದಕ್ಕಿಂತ ನಿಮಗೇನು ಅನ್ನಿಸ್ತದೆ, ಇದೆಲ್ಲ ಬೇಸರ ಆಗಿ ಏನು ಅನ್ನಿಸ್ತದೆ ನಿಮಗೆ, ಅದನ್ನಲ್ಲೇ ಬಿಟ್ಟು ಅದಕ್ಕಿಂತ, ಯಾಕಂದರೆ ಅವ್ರು ಅಪೋಸಿಟ್ ಮಾತಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಯಾಕೆ ಆಗೋದಿಲ್ಲ? ಮಾತಾಡಿದರೆ
ಏನೋ ತಪ್ಪು ತಿಳ್ಕೊತಾರ ಅಂದ್ಕೊಂಡು ಅದನ್ನಲ್ಲೇ ಇಟ್ಟು ಅದಕ್ಕಿಂತ ಕಡಿಮೆ ಅಪಾಯಕಾರಿಯಾದ ಅಥವಾ ದುರ್ಬಲನಾದ ವ್ಯಕ್ತಿ, ಈಗ ಅದಕ್ಕಿಂತ ಅಪಾಯಕಾರಿಯಾದ ವಸ್ತು ಮನೆಯಲ್ಲಿ ಏನೋ ಬೇರೆ ಕೆಲಸ ಹೇಳಿದರು ಅಂದರೆ, ಇದೊಂದು ಕೆಲಸ ಮಾಡಿಬಿಟ್ಟು ಓದು ಅಂತ ಹೇಳಿದರೆ, ಆಯಿತು ನನಗೆ ಇದೇ ಥರ ಕೆಲಸ ಹಚ್ಚಿ ಹಚ್ಚಿ ನನಗೆ ಓದೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೀರಾ, ಇದು ಎಲ್ಲ ಇದರಲ್ಲಿಂದೇ ನಾನು ಓದ ಎಲ್ಲ ಹಾಳಾಗಿದೆ ಅಂತ ಅಂದ್ಕೊಂಡು, ಹೆಣ್ಮಕ್ಳಾಗಿದ್ದರೆ ಬಾಂಡೆ ತೊಳೆಯತ್ತಂದರೆ ಬಾಂಡೆ ತೊಳೆ ಅಂದರೆ ಅದನ್ನು ಎತ್ತೆತ್ತಿ ಹೇರಿ ಬಾಂಡೆ ತೊಳೆಯೋದು. ಯಾಕಂದರೆ ಇದ್ದದ್ದನ್ನು ತಂದು ಅದ್ರ ಮೇಲೆ ವ್ಯಕ್ತಿ ಮೇಲೆ ಅಥವಾ ವಸ್ತುವಿನ ಮೇಲೆ ಹಾಕಿಬಿಡೋದು. ಸ್ಥಾನ ಬದಲಿ ರಕ್ಷಣಾ ತಂತ್ರ ಎನ್ನುವರು. ಇಂತಹ ಬದಲಿ ಮಾಡೋದಕ್ಕೆ ರಕ್ಷಣಾ ತಂತ್ರಗಳು ಅಂತ ವ್ಯಕ್ತಪಡಿಸುವುದನ್ನು ಸ್ಥಾನ ಬದಲಿ ರಕ್ಷಣಾ ತಂತ್ರ ಎನ್ನುವರು. ಈಗ ಆತ್ಮನಿಂದನೆ, ಅಲ್ಲಿ ಭಗ್ನ ಏನಾಗಿತ್ತು, ಬಲಿಪಶುವಾಗುವಿಕೆ ಅಂತ ಇತ್ತಲ್ಲ, ಅದೇ ಥರ ಇಲ್ಲಿ ಆತ್ಮನಿಂದನೆ. ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ. ಇನ್ನೊಂದು ಕಾಣಿಸ್ತಾ ಇಲ್ಲ, ಫೋಟೋ ಮರೆಯಾಗಿದೆ, ಹೋಗಲಿ, ಬೇರೆ ಏನಾದರೂ ಹೇಳ್ತೀನಿ. ಆತ್ಮನಿಂದನೆ, ಸ್ವತಂತ್ರವಾಗಿ ತೇಲುವ ಕೋಪ. ನೆಕ್ಸ್ಟ್ ಪೇಜಲ್ಲಿ ಅದು ಬಂದಿಲ್ಲ, ಫೋಟೋ ತೆಗೆಯ ಮುಂದೆ ಬಂದಿಲ್ಲ. ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಬಿಕ್ಕಟ್ಟಿನ ಸನ್ನಿವೇಶಗಳಲ್ಲಿ ವ್ಯಕ್ತಿ ಆ ಪರಿಸ್ಥಿತಿಯನ್ನು ಎದುರಿಸಲಾರದೆ ಮಾನಸಿಕವಾಗಿ ಪಲಾಯನಗೈಯುತ್ತಾನೆ. ಈಗೊಂದು ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿರ್ತಾನೆ, ಅದನ್ನು ಏನು ಮಾಡಿರ್ತಾನೆ, ಸನ್ನಿವೇಶವನ್ನು ಪರಿಸ್ಥಿತಿಯನ್ನು ಎದುರಿಸಲಾರದೆ ಮಾನಸಿಕವಾಗಿ ಪಲಾಯನಗೈಯುತ್ತಾನೆ. ಉದಾಹರಣೆ, ಅದು ಹೋಯಿತು. ನೆಕ್ಸ್ಟ್ ದಮನ ಅಥವಾ ಅಡಗಿಸುವಿಕೆ. ದಮನ ಅಥವಾ ಅಡಗಿಸುವಿಕೆ, ಇದು ಕೇಳಿರುವಂಥ ಪ್ರಶ್ನೆ. ದಮನ ಅಥವಾ ಅಡಗಿಸುವಿಕೆ, ಇದು ಕೇಳಿರುವಂಥ ಪ್ರಶ್ನೆ. ತುಂಬ ಸಲ ಕೇಳಿದ್ದಾರೆ, ಫಸ್ಟ್ ಪೇಪರ್ TETಯಲ್ಲಿ ತುಂಬ ಸಲ ಕೇಳಿದ್ದಾರೆ. ದಮನ ಮತ್ತು ಅದುಮಿಡುವುದು, ಇವೆರಡರ ನಡುವಿನ ವ್ಯತ್ಯಾಸವಿದೆ. ದಮನವೆಂದರೆ, ದಮನ ಮತ್ತು ಅಡಗಿಸುವಿಕೆ ಎರಡೂ ಬೇರೆ ಬೇರೆ ವ್ಯತ್ಯಾಸ ಇದೆ. ಏನು ಅಂದರೆ, ದಮನವೆಂದರೆ ಹಿತಕರವಲ್ಲದ ನೆನಪುಗಳನ್ನು ತನಗರಿವಿಲ್ಲದೆಯೇ ಸ್ತೂಪ ಮನಸ್ಸಿನೊಳಕ್ಕೆ ತಳ್ಳುವುದು. ಬದಲಾಗಿ ಅದುಮಿಡುವುದು ಎಂದರೆ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಇಚ್ಛಿಸದಿರುವುದು. ಇಂತಹ ಆಲೋಚನೆಗಳನ್ನು ಪ್ರಯತ್ನಪೂರ್ವಕವಾಗಿ ಸುಪ್ತ ಮನಸ್ಸಿಗೆ ತಳ್ಳುವುದು ಎಂದರ್ಥ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ದಮನ ಅಥವಾ ಅಡಗಿಸುವಿಕೆ, ಇದು ಕೇಳಿರುವಂಥ ಪ್ರಶ್ನೆ. ದಮನ ಅಂದರೂ ಅದೇ, ಅಡಗಿಸುವಿಕೆ ಅಂದ್ರೂ ಕೂಡ ಅದೇ, ಆದರೆ ಜಾಸ್ತಿ ಇರೋದು ದಮನ ಅಂತ ಕೊಟ್ಟಿರ್ತಾರೆ. ದಮನದ ಬದಲ ನಮಗೆ ಅಡಗಿಸುವಿಕೆ ಕೂಡ ಕೊಟ್ಟರು ಅದೇ ಇರ್ತದೆ, ನೆನಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್. ದಮನ ಮತ್ತು ಅದುಮಿಡುವುದು ಇವೆರಡರ ನಡುವಿನ ವ್ಯತ್ಯಾಸವಿದೆ. ಯಾಕಂದ್ರೆ ದಮನ ಅಂದ್ರೂ ಕೂಡ ಅದೇ ಇದ್ರೂ ದಮನ ಮತ್ತು ಅದುಮಿಡುವುದು ಎರಡೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದ್ದಾವೆ. ಆದ್ರೂ ಅದನ್ನು ಒಂದು ಅರ್ಥದಲ್ಲಿ ಎರಡು ಒಂದೇ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ಬಿದ್ದಿರುವಂಥ ಕ್ವಶನ್ನು, ಹಾಗಾಗಿ ನಾನು ಇದಕ್ಕೆ ಭಾಳ ಒತ್ತ ಕೊಟ್ಟು ಹೇಳ್ತಾ ಇದ್ದೀನಿ. ದಮನವೆಂದರೆ, ಈಗ ಏನೋ ಒಂದು ಘಟನೆ ನಡೆದಿರ್ತದೆ, ಬೇರೆದವ್ರ ಜೀವನ ಬೇಡ, ನಮ್ಮ ಜೀವನದಲ್ಲಿ ನಮ್ಮದು ಒಂದು ಅಹಿತಕರ ಘಟನೆ ನಡೆದಿರ್ತದೆ, ಅದನ್ನು ನಾವು ಬೇಡ ಅಂತ ಬಿಟ್ಬಿಡ್ತೀವಲ್ಲ, ಹಾಗಾಗಿ ಅದೇನಾಗ್ತದೆ, ನಮಗರಿವಿಲ್ಲದೇ ತನ್ನಿಂತಾನೇ ನೆನಪುಗಳನ್ನು ತನಗರಿವಿಲ್ಲದೇ ಸುಪ್ತ ಮನಸ್ಸಿನೊಳಕ್ಕೆ ತಳ್ಳುವುದು. ಅಂದರೆ ನಮ್ಮ ಮನಸ್ಸಿನಾಗ ಇರ್ತದೆ, ಅದು ಅಕಸ್ಮಾತಾಗಿ ಎಕ್ಸಾಂಪಲ್ಲಾಗಿ ನಿಮ್ಮ ಫ್ರೆಂಡು, ನೀವು ಸಣ್ಣಾಗಿರ್ತಾಗ ಫ್ರೆಂಡನ್ನು ಮಾಡ್ಕೊಂಡಿರ್ತೀರಿ, ಹುಡುಗಿ ಅಥವಾ ಹುಡುಗ ಇರ್ಬೋದು. ಅದನ್ನು ನೀವು ಕೆಲವೊಂದಿಷ್ಟು ದಿನ ಅವ್ರ ಜೊತೆ ಇರ್ತೀರಿ. ಒಂದಿನ ಅವರಿಗೆ ನಿಮಗೆ ಏನೋ ಒಂದು ದೊಡ್ಡ ಜಗಳ ಆಗಿ ಅಥವಾ ಏನೋ ಒಂದು ಮನಸ್ತಾಪ ಆಗಿ ಅವರನ್ನು ಮರ್ತು ಬಿಡ್ತೀರಿ. ನೀವು ಬೇಕಂತೇನೋ ಮರ್ತಿರೋದಿಲ್ಲ, ಹೋಗಲಿ ಬಿಡು, ಅದು ನಮಗೆ ಬೇಕಾಗಿಲ್ಲ ಅಂತ ಬಿಟ್ಟಿರ್ತೀರಿ. ಹಾಗಾಗಿ ಅದು ಏನೋ ಸಡನ್ಲಿ ಮುಂದೆ ಬಂದರೆ, ಅವರು ಎದುರಿಗೆ ಬಂದರೆ ನಿಮಗೆ ನೆನಪಾಗ್ತದೆ.
ಆದರೆ ನೀವು ಅದನ್ನು ನೆನಪಿಟ್ಕೊಂಡಿರೋದಿಲ್ಲ, ಆದರೆ ನೋಡಿದರೆ ಮಾತ್ರ ನೆನಪಾಗ್ತದೆ. ನೀವು ನೆನಪಂತೂ ಇಟ್ಕೊಳ್ಳೋದೇ ಇಲ್ಲ ಅದನ್ನು, ಯಾಕಂದ್ರೆ ಅವ್ರ ಜೋಡಿ ನಿಮಗೆ ಸರಿ ಇರೋದಿಲ್ಲ, ಬಿಟ್ಟಿರ್ತೀರಿ. ಆದರೆ ಎದುರಿಗೆ ಬಂದಾಗ ನಿಮಗೆ ಅದು ಪುನಃ ನೆನಪಿಗೆ ಬರ್ತದೆ. ಆದರೂ ಕೂಡ ನೀವು ಅದನ್ನು ಹೊರಗೆ ಯಾರ ಮುಂದೂ ತೋರಿಸ್ಕೊಳ್ಳಲ್ಲ. ಅದು ಯಾಕೆ, ನಮಗೆ ಎಲ್ಲ ಅವರು ನೀವು ಕೂಡಿ ಬೆಳೆದಿರುವಂಥ ಮನಸ್ಸಿರ್ತವೆ, ಆದರೂ ಕೂಡ ಅವ್ರ ಜೊತೆ ಮಾತಾಡಲಿಕ್ಕೆ ನಿಮಗೆ ಮನಸ್ಸಿರೋದಿಲ್ಲ. ಹಾಗಾಗಿ ಅದನ್ನು ಬೇಡ ಅಂತ ತಳ್ಳಿಬಿಡೋದು. ಅದು ತಾನೇ ತಳ್ಳಿರುತ್ತೆ, ನಮಗರಿವಿಲ್ಲದೇ ಹೋಗಿರ್ತದೆ. ಆದರೆ ಅದರ ಬದಲಾಗಿ ಅದು ಬಿಡುವುದು, ನೀವಾಗೇನೆ ಅದು ಹೋಗಿರುತ್ತೆ. ಎದುರಿಗೆ ಬಂದಾಗ ಮಾತಾಡಿದರೆ ಮತ್ತೆ ಸಮೀಪ ಆಗ್ತಾರೆ. ನಿಮಗೆ ಅವ್ರ ಜೊತೆ ಮಾತಾಡಲು ಮನಸ್ಸಿಲ್ಲ, ಆದ್ರೂ ಕೂಡ ನೀವೇನು ಮಾಡ್ತೀರಿ, ಪ್ರಯತ್ನಪೂರ್ವಕವಾಗಿ ಇವರು ನನಗೆ ಬೇಡ, ಇವರು ಮನಸ್ಸು ಸರಿ ಇಲ್ಲ, ಇವ್ರ ಜೊತೆ ನಾನು ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು, ಇವ್ರ ಜೊತೆ ನಾನು ದೂರ ಇರಬೇಕು, ಹಾಗಾಗಿ ಇವ್ರ ಪರಿಚಯ ಇಲ್ಲದ ಹಾಗೆ ನಾನು ಇದ್ದು ಬಿಡಬೇಕು ಅಂಥೇಳಿ ಏನು ಮಾಡ್ತೀರಾ, ಅದನ್ನು ಅದುಮಿಡ್ತೀರಾ ನೀವು. ಅದುಮಿಟ್ಟು ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸಲು ಇಚ್ಛಿಸದಿರುವುದು. ಅವ್ರ ಜೊತೆ ಮಾತಾಡಲಿಕ್ಕೆ ನಿಮಗೆ ಇಚ್ಛೆ ಇರೋದಿಲ್ಲ. ಇಚ್ಛೆ ಇದ್ದರೂ ಕೂಡ ಅದನ್ನು ನೀವು ಬೇಡ ಅಂತ ಪ್ರಯತ್ನಪೂರ್ವಕವಾಗಿ ದೂರ ತಳ್ತೀರಾ. ಇಂತಹ ಆಲೋಚನೆಗಳನ್ನು ಪ್ರಯತ್ನಪೂರ್ವಕವಾಗಿ ಸುಪ್ತ ಮನಸ್ಸಿನಿಗೆ ತಳ್ಳುವುದು ಎಂದರ್ಥ. ತುಂಬ ಹೇಳಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥದ್ದು, ಯಾಕಂದರೆ ಅದಮಿಡುವುದು ದಮನ ಎರಡೂ ಕೂಡ ಒಂದೇ. ಎರಡೂ ಕೂಡ ಅರ್ಥಗಳು ಸ್ವಲ್ಪ ಡಿಫ್ರೆನ್ಸ್ ಇದ್ದಾವೆ, ಬಟ್ ಎರಡೂ ಕೂಡ ಅರ್ಥ ಅವೇ ಇರ್ತವೆ. ಆದರೆ ನಾವು ತಗೊಳ್ಳುವಂತಹ ಮಾರ್ಗ ಚೇಂಜಸ್ ಇದೆ ಅಷ್ಟೇ. ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ. ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ ಬಾಲ್ಯದ ವರ್ತನೆಯನ್ನು ತೋರುವುದು. ಹಿಮ್ಮೆರಳುವಿಕೆ ಅಂದರೆ ಹಿಂದೆ ಹೋಗೋದು, ಅಥವಾ ಪ್ರತಿಗಮನ ಉಲ್ಟಾ ಬಂದು ಬಾಲ್ಯದ ವರ್ತನೆಯನ್ನು ತೋರುವುದು. ಒಂದು ಸಲ ಕೇಳಿದ್ದಾರೆ, ಹಿಮ್ಮೆರಳುವಿಕೆ ನಮಗೂ ಗೊತ್ತಿತ್ತು, ನಿಮಗೂ ಗೊತ್ತಿತ್ತು. ಪ್ರತಿಗಮನ ಅಂದಮೇಲೆ ಏನಾಗ್ತದೆ, ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದು ಆಗಿದೆ ಟಿಗೆ ಫಸ್ಟ್ ಪೇಪರ್ ಆಗಿರೋಂಥ ತುಂಬ ಕ್ವಶನ್ಗಳಿದ್ದಾವೆ ಇದರಲ್ಲಿ. ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ ಅಂದರೆ ಏನಾಗ್ತದೆ, ಅಲ್ಲಿ ಉಲ್ಟಾ ಬರೋದು, ಸಣ್ಣ ಮಕ್ಕಳ ಥರ ಬಾಲ್ಯ ವರ್ತನೆಯನ್ನು ತೋರೋದು, ಹಾಸಿಗೆ ಒದ್ದೆ ಮಾಡೋದು, ಅಳೋದು, ಹೊರಳಾಡೋದು, ಕೆಳಗೆ ಬಿದ್ದು ಉಳ್ಳಾಡೋದು, ಇವೆಲ್ಲ ಬರಳು ಚಿಪ್ಪೋದು, ಇವೆಲ್ಲ ಅಂದರೆ ದೊಡ್ಡ ಮಕ್ಕಳಾದ್ರೂ ಕೂಡ ಸಣ್ಣ ಮಕ್ಕಳ ಥರ ತೋರೋದು. ಇದಕ್ಕೆ ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ ಅಂತ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಅಂತ ಕ್ವಶನ್ನು. ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ. ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ಜಾಗೃತಾವಸ್ಥೆಯಲ್ಲಿಯೇ ವ್ಯಕ್ತಿ ತನ್ನ ಅತೃಪ್ತ ಆಸೆ ಆಕಾಂಕ್ಷೆಗಳನ್ನು ಕಲ್ಪನಾ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಬಯಸುತ್ತಾನೆ. ಅದನ್ನು ಹಗಲುಗನಸು ಎನ್ನುವರು. ಈಗ ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ಅಂದರೆ ಇಲ್ಲದೆ ಜಾಗೃತಾವಸ್ಥೆಯಲ್ಲಿ ಈ ವ್ಯಕ್ತಿ ತನ್ನ ಅತೃಪ್ತ ಆಸೆ ಆಕಾಂಕ್ಷೆಗಳನ್ನು ಕಲ್ಪನಾ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳುವುದು ಬಯಸುತ್ತಾನೆ. ಅದನ್ನು ಹಗಲುಗನಸು ಎನ್ನುವರು. ಈಗ ಆಲ್ರೆಡಿ ಟೀಚರಾಗಿ ವರ್ಕ್ ಮಾಡಿದರೆ ನಾನು ಹೇಗಿರ್ತೀನಿ, ಈಗ ಆಲ್ರೆಡಿ ನಾನು ಇನ್ನೂ TET ಬರೆದಿಲ್ಲ, CET ಬರೆದಿಲ್ಲ, ಮತ್ತು TET ಬರಿತೀನಿ, ಪಾಸ್ ಮಾಡ್ಕೊತೀನಿ, CET ಬರಿತೀನಿ, ಪಾಸ್ ಮಾಡ್ಕೊತೀನಿ. ಎರಡನ್ನೂ ಬರೆದು ನಾನು ಮೆರಿಟ್ ಲಿಸ್ಟಲ್ಲಿ ಬರ್ತೇನೆ. ಅಲ್ಲಿ ಬಂದು ನಾನು ಯಾವಲ್ಲಿ ನನಗೆ ಸೀಟ್ ಸಿಗ್ತದೆ, ಯಾವ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಬೇಕು, ಅಲ್ಲಿ ಮಾಡಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ನನಗೆ ಇಂಥ ಸ್ಕೂಲೇ ಇರಬೇಕು, ನಾನು ಹೀಗೆ ಇರಬೇಕು, ನಾನು ಹೀಗೆ ಮಾಡಬೇಕು, ಇದೆಲ್ಲ ಏನು ಒಂದು ಹಗಲುಗನಸು. ತನ್ನ ಜಾಗೃತ ಅವಸ್ಥೆಯಲ್ಲಿ ಆಲ್ರೆಡಿ ನಾನು ಓದೇ ಇಲ್ಲ, ನಾನು TETನೇ ಬರೆದಿಲ್ಲ, TET ನಾನು ಪಾಸ್ ಆಗ್ತೀನೋ ನನಗೆ ಗೊತ್ತಿಲ್ಲ, ಆದರೂ ನಾನು CETನೂ ಬರೆದಿಲ್ಲ, ಕರಿತಾರೋ ಇಲ್ಲೋ ಗೊತ್ತಿಲ್ಲ, ಆದರೂ ನನಗೆ ಮೆರಿಟ್ ಒಳಗೆ ಕುಂಡಿರ್ತೇನೆ ಇಲ್ಲೋ ಗೊತ್ತಿಲ್ಲ, ಆದರೂ ನಾನು ಹಗಲುಗನಸನ್ನು TETಯನ್ನು ಓದೋದು ಬಿಟ್ಟು ಇದು ಓದಿ ಇದನ್ನು ಪಾಸ್ ಮಾಡಿ ಅದು ಮಾಡಿದ ಮೇಲೆ ಇರ್ತದೆ, ಎಲ್ಲಿ ಹೋಗಲ್ಲ. ಆದ್ರೂ ಹಗಲುಗನಸು ಕಾಣುವುದು ಭ್ರಮೆ ಲೋಕದಲ್ಲಿ ಜಾಗೃತ ಅವಸ್ಥೆಯಲ್ಲಿಯೇ ಇದ್ದುಕೊಂಡು ನನಗೆ ಓದೋ ಇಂಪಾರ್ಟೆಂಟ್. ಈಗ ಆಲ್ರೆಡಿ ನನಗೆ TET ಇಂಪಾರ್ಟೆಂಟ್ ಅಲ್ವಾ, ನಾನು ಅದನ್ನು ಬಿಟ್ಟು ಜಾಗೃತ ಅವಸ್ಥೆಯಲ್ಲಿಯೇ ಇದ್ದು ವ್ಯಕ್ತಿ ತನ್ನ ಅತೃಪ್ತ ಆಸೆ, ನಾನು ಅತೃಪ್ತ ಅಂದರೆ ಆಲ್ರೆಡಿ ಸಿಕ್ಕಾಪಟ್ಟೆ ಆಸೆ ಮಾಡೋದು, ಅತೃಪ್ತ ಆಸೆ ಆಕಾಂಕ್ಷೆಗಳನ್ನು ಕಲ್ಪನಾ ಲೋಕದಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ತೃಪ್ತಿ ಪಡೆದುಕೊಳ್ಳುವುದು, ಪಡೆದುಕೊಳ್ಳಲು ಬಯಸುತ್ತಾನೆ. ಅದನ್ನು ಹಗಲುಗನಸು ಎನ್ನುವರು. ಆಗೋದು ಬಿಡೋದು ಅದು ಓದಿದ ಮೇಲೆ ಆಗ್ಲಾರ್ದೇ
ಅದ್ರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಟೈಮನ್ನು ಕಳೆದು ಕುಂತು ಬಿಡೋದು. ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ ಅಂತ. ಪ್ರಕ್ಷೇಪಣೆ ಕೂಡ ಕೇಳಿರುವಂಥ ಕ್ವಶನ್ನು ಫಸ್ಟ್ ಪೇಪರ್ ಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ. ವ್ಯಕ್ತಿಯು ತನ್ನ ವಿಫಲತೆಗಳನ್ನು ನ್ಯೂನತೆಗಳನ್ನು ಒಪ್ಪಿಕೊಳ್ಳಲಾಗದ ಭಾವನೆಗಳು, ಆಲೋಚನೆಗಳು ಹಾಗೂ ಆಶಯ ಆಕಾಂಕ್ಷೆಗಳನ್ನು ಇತರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆರೋಪಿಸುವ ಕ್ರಿಯೆಯೇ ಪ್ರಕ್ಷೇಪಣೆ. ನೋಡಿ ಎಂಥ ಇಂಪಾರ್ಟೆಂಟ್ ಇದೆ. ವ್ಯಕ್ತಿಯು ತನ್ನ ವಿಫಲತೆಗಳನ್ನು ನ್ಯೂನತೆಗಳನ್ನು ಒಪ್ಪಿಕೊಳ್ಳಲಾಗದ ಭಾವನೆಗಳು, ಆಲೋಚನೆಗಳು ಹಾಗೂ ಆಶಯ ಆಕಾಂಕ್ಷೆಗಳನ್ನು ಇತರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆರೋಪಿಸುವ ಕ್ರಿಯೆಗೆ ಪ್ರಕ್ಷೇಪಣೆ ಎನ್ನುವರು. ಉದಾಹರಣೆ, ಈಗ ಎಕ್ಸಾಮ್ ಆಲ್ರೆಡಿ TET ಬರೆದಿರೋರು ಇದ್ದೀರಾ, 4ರಿಂದ ಇಲ್ಲಾಂದರೂ ಕೂಡ 8ರಿಂದ 10 ಸಲನೂ ಕೂಡ ಬರೆದಿರಬಹುದು. ಫಸ್ಟ್ ಕಾಲ್ಫಾರ್ಮ್ ಆದಾಗಿಂದ ಇನ್ನೂ ತನಕ ಟ್ರೈ ಮಾಡೋರು ಇದ್ದಾರೆ. ಅವರೆಲ್ಲನೂ ಪ್ರಕ್ಷೇಪಣೆ ಅಂತ ಕೇಳ್ಬೋದು. ಯಾಕಂತ ಕೇಳಿ, ವ್ಯಕ್ತಿಯು ಈಗ 7 ಸಲ 8 ಸಲ ಬರೆದ್ರೂ ತನ್ನ ವಿಫಲತೆ ತನಗೆ ಗೊತ್ತಿದ್ರೂ ಕೂಡ ನ್ಯೂನತೆಗಳನ್ನು ಒಪ್ಪಿಕೊಳ್ಳಲಾಗದೆ, ನನಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಯಾರೂ ಒಪ್ಪಿಗೆ ಕೊಡೋದಿಲ್ಲ. ಯಾಕಂದ್ರೆ ನಾನು ಓದಿಲ್ಲ ಅಂತ ಯಾರೂ ಹೇಳೋದಿಲ್ಲ. ಅಲ್ಲಿ ಭಾವನೆಗಳು, ಆಲೋಚನೆಗಳು ಹಾಗೂ ಆಸೆ ಆಕಾಂಕ್ಷೆಗಳನ್ನು ಇತರ ವ್ಯಕ್ತಿಗಳ ಮೇಲೆ, ನಾನು ಅವಾಗೆ ಆ ಎಕ್ಸಾಮ್ ಪಾಸ್ ಆಗಿದ್ದರೆ ನಾನು ಇಲ್ಲಿವರೆಗೆ ನಾನು 8-10 ವರ್ಷ ನಾನು ಜಾಬ್ ಮಾಡ್ತಿದ್ದೆ. ಅದೊಂದು ಭಾವನೆ, ಆಲೋಚನೆ ಹಾಗೂ ಆಕಾಂಕ್ಷೆ. ಇತರ ವ್ಯಕ್ತಿಗಳ ಮೇಲೆ ಏನು ತಂದಾರೋ ಅವ್ರಿಗೆ ಗೊತ್ತಿಲ್ಲಪ್ಪ, ಇದು TET ಯಾಕೆ ತಂದಿದ್ದಾರೆ, TET ಇದ್ದಿಲ್ಲ ಅಂದರೆ ನಾನು ಡೈರೆಕ್ಟ್ ಹೋಗಿ CET ಬರೀತಿದ್ದೆ, ಎಕ್ಸಾಮ್ ಬರೆದು ನಾನು ಜಾಬ್ ಮಾಡ್ತಿದ್ದೆ. ಯಾಕೆ ಈ ಮಾತು? TETನೇ ಬಂದಿಲ್ಲ ಅಂದರೆ CET ಹೇಗೆ ಬರ್ತದೆ? TET ಪಾಸ್ ಆದ್ರೇ CET ಬರೋದಲ್ಲ. ಆದರೂ ಗೊತ್ತಿದ್ರೂ ಕೂಡ ಏನು ಹೇಳೋದು, ತನ್ನ ವಿಫಲತೆಗಳನ್ನು ತಾನು ಮರೆಮಾಚಲಿಕ್ಕೆ ಏನು ಮಾಡೋದು, ಇತರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಯಾಕೆ ತಂದಾರೋ, ಈ ಸೈಕಾಲಜಿ ನನಗೆ ಅರ್ಥ ಆಗೋದಿಲ್ಲ, ಇದನ್ನು ಯಾಕೆ ಇಟ್ಟಾರೋಪ್ಪ, ನನಗೆ ಅರ್ಥ ಆಗೋದಿಲ್ಲ ಅನ್ನೋದಿಲ್ಲ ಅವರು. ಇದನ್ನು ತಗೊಂಡು ಏನು ಮಾಡ್ತಾರೆ, ಇದನ್ನು ಕಲಿಸಿ ಮಕ್ಕಳಿಗೇನು ಇದನ್ನೇ ಹೋಗಿ ಪಾಠ ಹೇಳಬೇಕಾ ನಾವು? ಈ ಥರ ಮನಸ್ಸಿನ ಭಾವನೆ. ಯಾಕಂದರೆ ಅರ್ಥ ಆಗೋದಿಲ್ಲ ಅಂತ ಹೇಳೋದಿಲ್ಲ ಅವರು. ನನಗೆ ಸೈಕಾಲಜಿ ಒಂದು ಯಾಕೋ ಅರ್ಥ ಆಗ್ತಿಲ್ಲ ಅಂತ ಒಬ್ಬರು ಬಾಯಲ್ಲೇನೂ ಬರೋದಿಲ್ಲ. ಯಾಕೆ ಇಟ್ಟಿದಾರಪ್ಪ ಈ ಸಿಲೆಬಸ್ಸನ್ನು ಅಂತ ಬರ್ತದೆ. ಆರೋಪಿಸುವ ಕ್ರಿಯೆಗೆ ಪ್ರಕ್ಷೇಪಣೆ ಅಂತ ಕರೀತಾರೆ. ಬೇರೆದರ ಮೇಲೆ ನೆಪ ಹಾಕೋದಕ್ಕೆ ಪ್ರಕ್ಷೇಪಣೆ. ತರ್ಕ ಸಮ್ಮತವಾಗಿಸುವಿಕೆ, ಪ್ರತಿಕ್ರಿಯಾ ರಚನೆ. ತರ್ಕ ಸಮ್ಮತವಾಗಿಸುವಿಕೆ ಮತ್ತು ಪ್ರತಿಕ್ರಿಯಾ ರಚನೆ ಇವೆರಡು ಮುಂದೆ ಇದ್ದಿರಬಹುದು, ನೋಡ್ತೇನೆ ಮುಂದಿನ ಪೇಜಲ್ಲಿ. ಪ್ರತಿಕ್ರಿಯಾ ರಚನೆ, ತರ್ಕ ಸಮ್ಮತವಾಗಿ ತರ್ಕದಿಂದನೇ ಇದನ್ನೆಲ್ಲ ಮಾಡೋದು, ಮತ್ತು ಪ್ರತಿಕ್ರಿಯೆನ ರಚನೆ ಮಾಡೋದು, ಏನೋ ಒಂದು ಕ್ರಿಯೇಟ್ ಮಾಡಿ ಹೇಳೋದು, ಸುಳ್ಳು ಪಳ್ಳು ಹೇಳಿ ಪ್ರತಿಕ್ರಿಯಾ ರಚನೆಯನ್ನು ಮಾಡ್ಕೊಂಡ್ಬಿಡೋದು. ಓಕೆನಾ? ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಇಲ್ಲಿ ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರಗಳನ್ನು ಉಪಯೋಗಿಸೋದು ಹೇಗೆ? ಪರಿಹಾರ, ಉದಾತ್ತೀಕರಣ, ತಾದಾತ್ಮ್ಯ ಅಥವಾ ಅನನ್ಯತೆ. ಇಲ್ಲಿ ಪರಿಹಾರ, ಉದಾತ್ತೀಕರಣ ಅಥವಾ ಬದಲಿ ಪರಿಹಾರ. ಇಲ್ಲಿ ತಾದಾತ್ಮ್ಯ ಅಥವಾ ಅನನ್ಯತೆ. ಇದು 7-8-20ರಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡಿ. ಪ್ರಶ್ನೆ ಕೇಳಿದ್ದಾರೆ, ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಪರಿಹಾರವನ್ನು ಸೂಚಿಸ್ತವೆ, ಉದಾತ್ತೀಕರಣ ಅಥವಾ ಬದಲಿ ಪರಿಹಾರವನ್ನು ಉಪಯೋಗಿಸ್ತಾರೆ, ತಾದಾತ್ಮ್ಯ ಅಥವಾ ಅನನ್ಯತೆ ಬೇರೆ ಬೇರೆ ವೃತ್ತಿಗಳಲ್ಲಿ. ಇಲ್ಲಿ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಈಗ ಪರಿಹಾರವನ್ನು ಹುಡುಕ್ತಾರೆ ಅವರು. ಈಗ ನನಗೆ ಟೀಚರ್ ಜಾಬ್ ಅಂತೂ TETನೇ ಪಾಸ್ ಆಗಿಲ್ಲ 8ರಿಂದ 10 ವರ್ಷ ಅಂದರೆ, ಈಗ ನಾನು TET ಪಾಸ್ ಆಗಿದೆ ಅವಾಗ ನಾನು ಜಾಬ್ ಮಾಡೋದು ಯಾವಾಗ? TETಗೆ 10 ವರ್ಷ ಕುಂತು CETಗೆ 10 ವರ್ಷ ಕುಂತ್ರೆ ಇಲ್ಲೇ ಹೋಯ್ತಲ್ಲ 20 ವರ್ಷ. ಹಿಂದಿನ 20 ವರ್ಷ, ಇದು 20 ವರ್ಷ, 40 ವರ್ಷ ಹೋಯಿತು. ಮುಂದೆ ಜಾಬ್ ಮಾಡೋದು ಎಷ್ಟೊತ್ತಿಗೆ? ಹೀಗೆಲ್ಲ ತಿಳ್ಕೊಂಡು ತಮಗೆ ಒಪ್ಪಂದವಾಗಿ ತತ್ವಾಧಾರಿತವಾಗಿ ರಕ್ಷಣಾ ತಂತ್ರಗಳನ್ನು ಹುಡುಕ್ತಾರೆ ಅವರು. ಪರಿಹಾರವನ್ನು ಹುಡುಕ್ತಾರೆ. ಇದ್ರ ಬದಲ ನಾನೇನೋ ಒಂದು ಬೇರೆ ಕೆಲಸ ಮಾಡಿದರೆ ಇದಕ್ಕಿಂತ ಜಾಸ್ತಿಯನ್ನು ಅಲ್ಲಿ ನಾನು ಪಡಿಬಹುದು ಅಂದ್ಕೊಂಡು ಏನು ಮಾಡ್ತಾರೆ, ಪರಿಹಾರವನ್ನು ಹುಡುಕ್ತಾರೆ. ಉದಾತ್ತೀಕರಣ, ಬದಲಿ ಪರಿಹಾರ. ನನ್ನ ಟೀಚರ್ ಜಾಬಲ್ಲಿ ಹೋಗಲಿಲ್ಲ ಅಂದರೆ ಏನಾಯಿತು, ನಾನು ಪ್ರೈವೇಟಲ್ಲಿ ಟೀಚರ್ ಮಾಡ್ಬೋದಲ್ಲ. ಹಾಗಾಗಿ ಬದಲಿ ಪರಿಹಾರವನ್ನು ಹುಡ್ಕೊಂಡು ಯಾರೋ ಸೇರ್ತಾರೆ, ಇಲ್ಲಾಂದ್ರೆ ಒಳ್ಳೆ ಸ್ಕೂಲಲ್ಲಿ ಅಲ್ಲೇ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡ್ತಾರೆ, ಇಲ್ಲ ಯಾವುದೋ ಒಂದು ಮನೆ ಟ್ಯೂಷನ್ ಹೇಳ್ತಾರೆ. ಇದು ಉದಾತ್ತೀಕರಣ. ಬದಲಿ ಪರಿಹಾರವನ್ನು ಹುಡ್ಕೊಂಡು ಬೇರೆ ಕೆಲಸವನ್ನು ಮಾಡ್ತಾರೆ.
ತಾದಾತ್ಮ್ಯ ಅಥವಾ ಅನನ್ಯತೆ. ತಾದಾತ್ಮ್ಯ ಅಥವಾ ಅನನ್ಯತೆ ಇದರಲ್ಲಿನೂ ಕೂಡ ತಮ್ಮದೇ ಆದಂತಹ ಒಂದು ಭಾವನೆಯನ್ನು ಚೇಂಜಸ್ ಮಾಡಿ ಅನನ್ಯತೆ ಬೇರೆದವರಿಗೆ ಹೆಲ್ಪ್ ಮಾಡಿ ಅದರದಂಥದ ಒಂದು ಬೇರೆ ಕೆಲಸವನ್ನು ಹುಡ್ಕೊಂಡು ಅವರದೇ ಆದಂಥ ಒಂದು ಕಟ್ಕೊಳ್ಳೋದಂತಕ್ಕೆ ತಾದಾತ್ಮ್ಯ ಮತ್ತು ಅನನ್ಯತೆ ಅಂತ ಕರೀತಾರೆ. ಇನ್ನೂ ಇದ್ರ ಬಗ್ಗೆ ತಾದಾತ್ಮ್ಯ ಮತ್ತು ಅನನ್ಯತೆ ಬಗ್ಗೆ ನನಗೂ ಇನ್ನೊಂದಿಷ್ಟು ಮಾಹಿತಿ ತಗೊಂಡು ಹೇಳಬೇಕಿತ್ತು. ಯಾಕಂದರೆ ಇಲ್ಲಿ ಶಾರ್ಟ್ ಆಗಿದೆ, ಈ ಮಾಹಿತಿ ನನಗೆ ಅಪೂರ್ಣ ಅನ್ನಿಸ್ತಾ ಇದೆ. ಈ ಮಾಹಿತಿ ಕೂಡ ನನಗೂ ಕೂಡ ಮರ್ತಿನೇ ಅನ್ನಿಸ್ತದೆ. ಹರಿಬರೆ ಟೈಮಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತಾದಾತ್ಮ್ಯ ಅಥವಾ ಅನನ್ಯತೆ ಇದನ್ನು ನೆಕ್ಸ್ಟ್ ಟೈಮಲ್ಲಿ ನಾನು ಯಾವಾಗಾದರೂ ಒಂದು ಸತ ನಿಮಗೆ ಹೇಳ್ಕೊಡ್ತೀನಿ, ತಪ್ಪಾಗಿ ಭಾವಿಸಬೇಡಿ, ಓಕೆನಾ. ಇಲ್ಲಿ 20ರಲ್ಲಿ ಭಾವನಾತ್ಮಕವಾಗಿ ಅಭಿಪ್ರೇರಿತವಾಗಿರುವ ಮಕ್ಕಳ ಮುಖ್ಯ ಗುಣಲಕ್ಷಣ ಏನು ಅಂತ ಕೇಳಿದ್ದಾರೆ. ಭಾವನಾತ್ಮಕವಾಗಿ ಅಭಿಪ್ರೇರಿತವಾಗಿರುವ ಮಕ್ಕಳ ಮುಖ್ಯ ಗುಣಲಕ್ಷಣಗಳು ಏನು ಅಂದರೆ ತಮ್ಮ ವಿಚಾರಗಳನ್ನು ಸಂತುಲಿತ ರೀತಿಯಲ್ಲಿ ವ್ಯಕ್ತಪಡಿಸುವುದು. ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಲ್ಲಿ ತುಂಬ ಜಾಣರಿರ್ತಾರೆ, ಭಾವನಾತ್ಮಕವಾಗಿ ಅಭಿಪ್ರೇರಿತವಾಗಿರ್ತಾರೆ. ಮಾತು 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 ಅವ್ರ ಮನಸ್ಸು ಏನಾಗಿರ್ತದೆ, ಭಾವನಾತ್ಮಕವಾಗಿ ಅಭಿಪ್ರೇರಿತವಾಗಿರುವ ಮಕ್ಕಳ ಮುಖ್ಯ ಗುಣಲಕ್ಷಣ ಏನು ಅಂದರೆ ತಮ್ಮ ವಿಚಾರಗಳನ್ನು ಸಂತುಲಿತ ರೀತಿಯಲ್ಲಿ ವ್ಯಕ್ತಪಡಿಸುವುದು. ತಮ್ಮ ವಿಚಾರ ಏನು ಮಾಡ್ತಾರೆ ಮಕ್ಕಳು, ಯಾವುದೇ ಹಿಂಜರಿಕೆ ಇಲ್ಲದೆ ಬಂದು ಫ್ರೆಂಡ್ಸ್ ಮುಂದಾಗಲಿ ಅಥವಾ ಟೀಚರ್ಸ್ ಮುಂದಾಗಲಿ ಅಥವಾ ಪೇರೆಂಟ್ಸ್ ಮುಂದಾಗಲಿ ಅವರು ತಮ್ಮ ವಿಚಾರಗಳನ್ನು ಏನು ಮಾಡ್ತಾರೆ, ಹೇಳ್ತಾರೆ. ಅವರಿಗೆ ಅರ್ಥ ಇರ್ತದೆ, ಹೇಳಿದರೆ ನಮಗೆ ತಪ್ಪಾದ್ರೂ ಕೂಡ ತಿಳಿಸಿ ಹೇಳ್ತಾರೆ ಅಥವಾ ಬೈದಾದರೂ ಹೇಳ್ತಾರೆ ಅಂತ ಅವರಿಗೆ ಅರ್ಥ ಇರ್ತದೆ. ಹಾಗಾಗಿ ಅವರು ಎಲ್ಲ ವ್ಯಕ್ತಪಡಿಸ್ತಾ ಇರ್ತಾರೆ. ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಣ ಯಾವುದು? ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಕ ಯಾವುದು? ಶೈಕ್ಷಣಿಕ ವಿದ್ಯಾರ್ಥಿ ಸಂವಾದ. ಬೋಧನಾ ಪ್ರಕ್ರಿಯೆಯಲ್ಲಿ ಬೋಧನೆಯನ್ನು ಮಾಡ್ತಾ ಇರ್ತೇವೆ ಅಲ್ವಾ, ಟೀಚರ್ಸ್ ಆಗಿ ವರ್ಕ್ ಮಾಡ್ತಿರ್ತೀರಿ. ಆಲ್ರೆಡಿ ನೀವು ಕಲ್ತು ಬಂದಿರಿ, ಕೆಲವರು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿದ್ದೀರಿ, ಕೆಲವರು ಗೆಸ್ಟ್ ಟೀಚರ್ ಆಗಿದ್ದೀರಿ, ಆಲ್ರೆಡಿ ಟೀಚರ್ ಫೀಲ್ಡಲ್ಲೇ ಇದ್ದೀರಿ. ನೀವು ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಕ ಯಾವುದು? ಅಲ್ಲೇನು ಮಾಡ್ತೀರಾ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂವಾದ ನಡೀತದೆ. ಮಕ್ಕಳು ಎಕಡೆರೆ ಮೋತಿ ಮಾಡಿ ಕೂತಾಗ ಇಲ್ಲಿ ಟೀಚರ್ಸ್ ಪಾಠ ಮಾಡಿದರೆ ಮಕ್ಕಳಿಗೆ ತಿಳಿತದನಾ? ಇಲ್ವಲ್ಲ. ಹಾಗಾಗಿ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಂವಾದವನ್ನು ನಡೆಸಬೇಕು. ಅವರು ಪಾಠ ಹೇಳಬೇಕು, ಇವರು ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಅದಕ್ಕೆ ಉತ್ತರ ಹೇಳಬೇಕು ಇವರು. ಹೀಗಾಗಿ ಮಕ್ಕಳಿಗೆ ಅರ್ಥ ಆಗ್ತದೆ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತಿಳಿಸಲು ಅತ್ಯುತ್ತಮ ವಿಧಾನ ಯಾವುದು? ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತಿಳಿಸಲು ಅತ್ಯುತ್ತಮ ವಿಧಾನ ಯಾವುದು? ಶಿಕ್ಷಕರ ಹಾಗೂ ಹಿರಿಯರಿಂದ ನೈತಿಕ ಮೌಲ್ಯಗಳ ಪ್ರದರ್ಶನ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತಿಳಿಸಲು ಅತ್ಯುತ್ತಮ ವಿಧಾನ ಯಾವುದು ಅಂತ ಕೇಳ್ತಾರೆ ನೋಡಿ. ಆದರೆ ಶಿಕ್ಷಕರು ಹಾಗೂ ಹಿರಿಯರಿಂದ ಒಳ್ಳೆಯ ಶಿಕ್ಷಕರು ಮತ್ತು ಹಿರಿಯರು ನೈತಿಕ ಮೌಲ್ಯಗಳ ಬಗ್ಗೆ ಪ್ರದರ್ಶನವನ್ನು ಮಾಡಿಸೋದು, ಅವಾಗವಾಗೆ ಕರೆಸೋದು, ಒಳ್ಳೆಯ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಅವ್ರ ಬಗ್ಗೆ ಅವ್ರ ಹಿನ್ನೆಲೆ, ಅವರು ಹೇಗೆ ಬೆಳೆದು ಬಂದರು, ಅವರೆಲ್ಲ ಕಲಿಯುವಾಗ ಏನು ಕಷ್ಟ ಇತ್ತು, ಈಗ ಅವರಿಗೆ ಯಾವ ಹುದ್ದೆಯಲ್ಲಿದ್ದರು, ಏನು ಮಾಡಿದರು, ಅವರು ಯಾವ್ಯಾವನ್ನ ಮುಂದೆ ತಂದರು ಅಂತ ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ತಿಳಿ ಹೇಳಿಸುವುದು. ನಮ್ಮೊಳಗಿರುವ ಅಗತ್ಯಗಳಿಂದಲೇ ಅಭಿಪ್ರೇರಣೆ ಆಗುವುದು. ವಿದ್ಯಾರ್ಥಿಯು ಮೊದಲ ಯಾವ ಅಗತ್ಯತೆಯನ್ನು ಪೂರೈಸಲು ಇಚ್ಛಿಸುವವು? ನಮ್ಮೊಳಗಿರುವ ಅಗತ್ಯತೆಗಳಿಂದಲೇ ಅಭಿಪ್ರೇರಣೆ ಆಗುವುದು. ವಿದ್ಯಾರ್ಥಿಯು ಮೊದಲು ಯಾವ ಅವಶ್ಯಕತೆಗಳನ್ನು ಪೂರೈಸಲು ಇಚ್ಛಿಸುವವು? ಇದಕ್ಕೆ ಉತ್ತರ ದೈಹಿಕವಾಗಿ ಸದೃಢವಾಗಿದ್ದರೆ ನಮ್ಮೊಳಗಿರೋ ಅಗತ್ಯತೆಗಳಿಂದಲೇ ಅಭಿಪ್ರೇರಣೆ ಆಗುವುದು. ಅಂದರೆ ವಿದ್ಯಾರ್ಥಿ ಬೆಳವಣಿಗೆ ಇದ್ದಿಲ್ಲ ಅಂದರೆ, ಬುದ್ಧಿಶಕ್ತಿನೇ ಇರಲಿಲ್ಲ ಅಂದರೆ, ಅವನಿಗೆ ದೈಹಿಕ ಶಕ್ತಿನೇ ಇರಲಿಲ್ಲ ಅಂದರೆ ಏನಾಗ್ತದೆ? ಓದಲಿಕ್ಕೆ ಆಗ್ತದನ? ಯಾವುದು ಇಚ್ಛಾಶಕ್ತಿ ಆಗ್ತದೆ? ಫಸ್ಟು ಇರೋದು ದೈಹಿಕ, ಆಮೇಲೆ ಮಾನಸಿಕ. ದೈಹಿಕ ಇಲ್ಲ ಅಂದರೆ ಮಾನಸಿಕ ಎಷ್ಟಿದ್ರೂ, ಎಷ್ಟು ಚತುರತೆ ಇದ್ದರೂ ಮಕ್ಕಳು ದೈಹಿಕವಾಗಿ ಬೆಳವಣಿಗೆ ಇರಲಿಲ್ಲ ಅಂದರೆ, ಕುಬ್ಜಿದ್ರು ಅಂದರೆ, ಕೈಕಾಲು ಸ್ವಾಧೀನ ಇದ್ದಿಲ್ಲ ಅಂದರೆ, ಹೀಗಾಗಿ ಅಲ್ಲಿ ಏನಾಗ್ತದೆ, ಎಷ್ಟೇ ಮಾನಸಿಕವಾಗಿ ಒಳ್ಳೆಯ ವ್ಯಕ್ತಿ ಇದ್ರೂ ಕೂಡ ದೈಹಿಕವಾಗಿ ಇದ್ದಿಲ್ಲ ಅಂದರೂ ಕೂಡ ಏನಾಗ್ತದೆ, ಯಾವುದು ಮುಂದೆ ಬರೋದಿಲ್ಲ. ದೈಹಿಕವಾಗಿ ಸದೃಢವಾದರೆ ಮಾನಸಿಕವಾಗಿ
ತಿದ್ದಿ ಪರಿಸರ ಮುಖಾಂತರ ಅವ್ರನ್ನ ಮುಂದೆ ತರುವುದು, ಅದು ಒಂದು ಲೆಕ್ಕಾಚಾರ. ಓಕೆನಾ. ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇರಲೇಬೇಕಾದ ಪ್ರಮುಖ ಅಂಶಗಳು. ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇರಲೇಬೇಕಾದ ಪ್ರಮುಖ ಅಂಶಗಳು ಯಾವುವು ಅಂದರೆ ನೈತಿಕ ಮೌಲ್ಯ. ಈಗ ಸನ್ನಿವೇಶದಲ್ಲಿ ಪ್ರಸ್ತುತವಾಗಿ ಎಲ್ಲರೂ ನೈತಿಕವಾಗಿ ನೀತಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲೇಬೇಕು. ಆಲ್ರೆಡಿ ಟೀಚರ್ಸ್ ಆಗಿ ವರ್ಕ್ ಮಾಡಿ ಜಾಬಲ್ಲಿ ಹೋಗೋರಿಗೆ ಕೂಡ ಇಲ್ಲಿ ಟೀಚರ್ ಫೀಲ್ಡಲ್ಲಿನೇ ಕೂಡ ನೈತಿಕ ಶಿಕ್ಷಣವನ್ನು ಇಟ್ಟಿದ್ದಾರೆ. ಯಾಕೆ? ಮಕ್ಕಳಿಗೆ ಟೀಚರ್ಸ್ ಆಗಿ ನೈತಿಕ ನೀತಿಯನ್ನು ಕಲ್ತ್ಕೊಂಡ್ರೆ ಮಕ್ಕಳಿಗೆ ನೀತಿ ಪಾಠ ಹೇಳಲಿಕ್ಕೆ ಸಾಧ್ಯ ಅಂತ. ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇರಲೇಬೇಕಾದ ಪ್ರಮುಖ ಅಂಶಗಳು ಯಾವುದು ಅಂದರೆ ನೈತಿಕ ಮೌಲ್ಯ. ತರಗತಿಯಲ್ಲಿ 3 ಮಕ್ಕಳು ಪೋಲಿಯೋ ಪೀಡಿತರಾಗಿದ್ದಾರೆ. ಆಟದ ಅವಧಿಯಲ್ಲಿ ಇವರನ್ನು ಏನು ಮಾಡಬೇಕು? ಇಲ್ಲಿ CDP ಕ್ವಶನ್ ನೋಡಿ. ತರಗತಿಯಲ್ಲಿ 3 ಮಕ್ಕಳು ಪೋಲಿಯೋ ಪೀಡಿತರಾಗಿದ್ದಾರೆ. ಆಟದ ಅವಧಿಯಲ್ಲಿ ಇವರನ್ನು ಏನು ಮಾಡಬೇಕು ಹೇಳಿ ನೀವೇ, ನಿಮಗೂ ಗೊತ್ತಾಗ್ತದೆ. ಇತರ ಮಕ್ಕಳೊಂದಿಗೆ ತಮಗೆ ಸೂಕ್ತವಾದ ಆಡಲು ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ಅವ್ರನ್ನೂ ಕೂಡ ಒಂದು ದಂಡಿಯಲ್ಲಿ ಕೂಡಿಸಬಾರ್ದು. ಅಲ್ಲೇ ಏನಾದರೂ ಒಂದು ಮಕ್ಕಳ ಜೊತೆ ಅವ್ರಿಗೆ ನೀಗಿದು ಅಂತ ಅಟ್ಲೀಸ್ಟ್ ಅಲ್ಲೇ ನೋಡ್ತಾನೂ ಕೂಡ ಅವ್ರ ಮುಂದೆನೇ ಆ್ಯಕ್ಟಿವಿಟಿ ಮಾಡ್ತಾನೆ, ಅಲ್ಲೇ ಮನಸ್ಸಿನ ಭಾವನೆ ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿ ಅಲ್ಲೇ ಅವ್ರ ಜೊತೆನೇ ಕೂಡಿಸ್ಬೇಕು. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ. ಯಾವುದು? ಮಗುವಿನ ಆರಂಭಿಕ ಘರ್ಷಣೆಗಳಲ್ಲಿ ದೊರೆತ ನನಗೂ ಕೂಡ ಕೆಲವೊಂದಿಷ್ಟು ಬ್ಲರ್ ಆಗಿ ಕಾಣಿಸ್ತಾ ಇದೆ, ಹಾಗಾಗಿ ಬೇರೆ ಥರನ ಓದಿದೆ. ಮಗುವಿನ ಆರಂಭಿಕ ವರ್ಷಗಳಲ್ಲಿ, ನಾನು ಘರ್ಷಣೆಗಳಲ್ಲಿ ಅಂತ ಓದಿದೆ, ಸಾರಿ. ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಮೇನಾಗಿ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಅಂದರೆ ಮಗುವಿನ ಆರಂಭಿಕ ವರ್ಷಗಳಲ್ಲಿ. ಆರಂಭಿಕ ವರ್ಷ ಅಂದರೆ ಮನೆಯಲ್ಲಿ ಕೂಡ ಏನೋ ಒಂದು ಕಲಿಸಿರ್ತಾರೆ ತಾಯಿ ತಂದೆ, ಅದು ಬಿಟ್ಟಾಕಿ ಸ್ಕೂಲಿಗೆ ಬರ್ತಾರೆ ಅಲ್ಲ, ಅಲ್ಲಿ ಬಂದು ಆರಂಭಿಕ ವರ್ಷಗಳಲ್ಲಿ ಎಲ್ಲರೂ ಅವರಿಗೆ ಭಾವನಾತ್ಮಕ ಭದ್ರತೆಯನ್ನು ದೊರಕಿಸ್ಬೇಕು. ಏನು ಅಂದರೆ ಎಲ್ಲ ಮಕ್ಕಳು ಟೀಚರ್ಸು, ಹಾಗಾಗಿ ಅವರೆಲ್ಲರೂ ಮಕ್ಕಳಿಗೆ ತಮ್ಮ ಮನೆಯಲ್ಲಿರುವಂಥ ಮಗುವಿನ ಥರ ನೋಡಿಕೊಂಡ್ರೆ ಏನಾಗ್ತದೆ, ಅದೇ ಒಂದು ಭದ್ರತೆ ಸಿಗ್ತದೆ. ಮತ್ತು ಬಂದ ಕೂಡಲೇ ಸ್ಕೂಲಿಗೆ ಟೀಚರ್ಸ್ ಆದವರು ಆದರೆ ಆಜು ಬಾಜು ಮಕ್ಕಳಿದ್ದವರು ಎಲ್ಲರೂ ಅವರಿಗೆ ಬಡಿದು ಹೊಡೆದು ಮಾಡಿದರೆ ಮಕ್ಕಳು ಏನು ಮಾಡ್ತವೆ, ಶಾಲೆಯನ್ನು ತೊರೆಯುವಂಥ ಸಂಭವ ಜಾಸ್ತಿ ಇರ್ತದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೂಲಕ ಸೂಕ್ತ ಪ್ರಮಾಣದ ಸ್ವಾಭಾವಿಕ ದೈಹಿಕ ಬೆಳವಣಿಗೆಗೆ ಕಾರಣವಾದ ಗ್ರಂಥಿ ಯಾವುದು? ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೂಲಕ ಸೂಕ್ತ ಪ್ರಮಾಣದ ಸ್ವಾಭಾವಿಕ ದೈಹಿಕ ಬೆಳವಣಿಗೆಗೆ ಕಾರಣವಾದ ಗ್ರಂಥಿ ಯಾವುದು? ಥೈರಾಯ್ಡ್ ಗ್ರಂಥಿ, ಎಲ್ಲರಿಗೂ ಗೊತ್ತಿರುವಂಥ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೂಲಕ ಸೂಕ್ತವಾದ ಪ್ರಮಾಣದ ಸ್ವಾಭಾವಿಕ ದೈಹಿಕ ಬೆಳವಣಿಗೆಗೆ ಕಾರಣವಾದ ಗ್ರಂಥಿ ಯಾವುದು ಅಂದರೆ ಥೈರಾಯ್ಡ್ ಗ್ರಂಥಿ. ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದ ಗುಣಲಕ್ಷಣ ಯಾವುದು? ಭಾವನಾತ್ಮಕ ವಿಕಾಸಕ್ಕೆ ಏನು ಅಂದರೆ ಭಾವನೆಗಳು ದೈಹಿಕ ವಿಕಾಸಕ್ಕೆ ಸಂಬಂಧಪಟ್ಟಿಲ್ಲ. ಭಾವನೆಗಳು ನೋಡಿ, ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಆದರೆ ಭಾವನೆಗಳು ದೈಹಿಕ ವಿಕಾಸಕ್ಕೆ ಸಂಬಂಧನೇ ಪಟ್ಟಿಲ್ಲ. ಅವು ಜಾಸ್ತಿ ದೈಹಿಕ ವಿಕಾಸಕ್ಕೆ, ದೈಹಿಕ ಬೆಳವಣಿಗೆ ನಿಂತರೂ ಕೂಡ ಭಾವನೆಗಳು ಹಾಗೆ ಬೆಳೀತಾ ಹೋಗ್ತಾ ಇರ್ತವೆ. ಒಂದು ಹಂತದಲ್ಲಿ ದೈಹಿಕ ಬೆಳವಣಿಗೆ ನಿಲ್ತದೆ, ಆದರೆ ಭಾವನಾತ್ಮಕ ಬೆಳವಣಿಗೆ ಅದಕ್ಕೆ ವಯಸ್ಸು ಇಲ್ಲ. ಮಕ್ಕಳು ಸ್ವತಂತ್ರವಾಗಿ ನಿರ್ವಹಿಸಲಾರದ ಆದರೆ ಇತರರ ಸಹಾಯ ಮತ್ತು ಮಾರ್ಗದರ್ಶನದಿಂದ ನಿರ್ವಹಿಸುವ ವಲಯವನ್ನು ವೈಗೋಟಸ್ಕಿಯವರು ಯಾವ ಹೆಸರನ್ನು ಬಳಸಿದರು? ಮಕ್ಕಳು ಸ್ವತಂತ್ರವಾಗಿ ನಿರ್ವಹಿಸಲಾಗದ ಆದರೆ ಇತರರ ಸಹಾಯ ಮತ್ತು ಮಾರ್ಗದರ್ಶನದಿಂದ
ನಿರ್ವಹಿಸುವ ವಲಯವನ್ನು ವೈಗೋಟಸ್ಕಿ ಅವರು ಯಾವ ಹೆಸರನ್ನು ಬಳಸಿದರು? ಭವಿಷ್ಯ ವಿಕಾಸದ ವಲಯ. ಭವಿಷ್ಯ ವಿಕಾಸದ ವಲಯ. ವೈಗೋಟಸ್ಕಿ ಅವರು ಭವಿಷ್ಯ ವಿಕಾಸದ ವಲಯವನ್ನು ನಿರ್ವಹಿಸಲು ಹೇಳಿದರು. ನೈತಿಕ ವಿಕಾಸದ 3 ಹಂತಗಳನ್ನು ಗುರುತಿಸುವವರು ಯಾರು? ನೈತಿಕ ವಿಕಾಸದಲ್ಲಿ 3 ಹಂತಗಳು, ಅದನ್ನು ಹೇಳಿದವರು ಕೋಲ್ಬರ್ಗರವರ ನೈತಿಕ ವಿಕಾಸದ 3 ಹಂತಗಳು. ಸಾಮಾಜೀಕರಣ ಎಂದರೇನು? ಸಮಾಜದೊಂದಿಗೆ ಹೊಂದಿಕೊಳ್ಳುವುದು. ಸಾಮಾಜೀಕರಣ ಎಂದರೆ ಸಮಾಜದೊಂದಿಗೆ ಹೊಂದಿಕೊಳ್ಳುವುದು. ನೆಕ್ಸ್ಟ್, ಯೋಚನೆ ಕೇವಲ ಭಾಷೆಯನ್ನು ನಿರ್ಧರಿಸುವುದಿಲ್ಲ, ಅದನ್ನು ಸುಧಾರಿಸುತ್ತದೆ ಕೂಡ. ಈ ಯೋಚನೆಯನ್ನು ಯಾರು ಪ್ರತಿಪಾದಿಸಿದರು? ವೈಗೋಟಸ್ಕಿ. ಯೋಚನೆ ಕೇವಲ ಭಾಷೆಯನ್ನು ನಿರ್ಧರಿಸುವುದಿಲ್ಲ, ಅದನ್ನು ಸುಧಾರಿಸುತ್ತದೆ ಕೂಡ. ಈ ಯೋಚನೆಯನ್ನು ಯಾರು ಪ್ರತಿಪಾದಿಸಿದರು? ವೈಗೋಟಸ್ಕಿ. ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಿದೆ? ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಿದೆ? ಪರಿಕಲ್ಪನೆಗಳ ವಿಕಾಸವು ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿದೆ. ಪರಿಕಲ್ಪನೆಗಳ ವಿಕಾಸವು ಒಂದು ನಿರ್ದಿಷ್ಟ ವಿನ್ಯಾಸಕ್ಕೆ ಹೊಂದಿದೆ. ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿನ್ನತೆಯನ್ನು ಹೊಂದಿದವರು. ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿನ್ನತೆಯನ್ನು ಹೊಂದಿದವರು. ಬೆಳವಣಿಗೆ ಮತ್ತು ವಿಕಾಸದ ತತ್ವ. ಬೆಳವಣಿಗೆ ಮತ್ತು ವಿಕಾಸದ ತತ್ವ. ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದು ಭಾಗವಾಗಿದೆ? ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದು ಭಾಗವಾಗಿದೆ? ಭೌತಿಕ ವಿಕಾಸ. ದೃಶ್ಯಬಿಂಬ ಪರಿಕಲ್ಪನೆಗಳು ಸಂಕೇತ, ಚಿಹ್ನೆ, ಭಾಷೆ, ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಂಡಿರುವುದು. ಸಮಸ್ಯೆ ಪರಿಹಾರ. ದೃಶ್ಯಬಿಂಬ ಪರಿಕಲ್ಪನೆಗಳು ಸಂಕೇತ, ಚಿಹ್ನೆ, ಭಾಷೆ, ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಂಡಿರುವಂಥದ್ದು ಯಾವುದು ಅಂದರೆ ಸಮಸ್ಯೆ ಪರಿಹಾರ. ಇದೆಲ್ಲ ಇದ್ರೇ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳೊಂದಿಗೆ ಸಂವಹನ ಎಂದರೆ ವಿಚಾರಗಳ ವಿನಿಮಯ. ವಿಚಾರಗಳ ವಿನಿಮಯ. ಇವುಗಳಲ್ಲಿ ಯಾವುದು ಮೂರ್ತ ಪರಿಕಲ್ಪನೆ ಉದಾಹರಣೆಯಾಗಿದೆ? ಮೂರ್ತ ಪರಿಕಲ್ಪನೆಗಳ ಉದಾಹರಣೆ ಯಾವುದು ಅಂದರೆ ಕುರ್ಚಿ. ಬೆಳವಣಿಗೆ ಕುರಿತು ಯಾವ ಹೇಳಿಕೆ ಸರಿಯಿಲ್ಲ? ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ. ಇಲ್ಲಿ CDP ಕ್ವಶನ್ಗಳು ಇದ್ದವು. ಇದರಲ್ಲಿ ನಾನು ಉತ್ತರ ಮಾತ್ರ ಹಾಕಿದ್ದೀನಿ. ಕೆಲವೊಂದು ಕೇಳಿರುವಂಥ ಪ್ರಶ್ನೆಗಳಿದ್ದಾವೆ ಇವು. ಹಾಗಾಗಿ ನಾನು 4 ಆಪ್ಷನ್ಗಳನ್ನು ಹಾಕಿಲ್ಲ. ಅದರಲ್ಲಿ ಓನ್ಲಿ ಸರಿ ಆನ್ಸರನ್ನು ಮಾತ್ರ ಕೊಟ್ಟಿದ್ದೀನಿ. ಇಲ್ಲಿ ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ, ಇದು ಸರಿಯಲ್ಲ ನೋಡಿ, ಇದು ತಪ್ಪು. ಬೆಳವಣಿಗೆ ಒಂದು ಹಂತದಲ್ಲಿ ನಿಂತು ಹೋಗ್ತದೆ. ಪ್ರೊಫೆಸರ್ ಜೀನ್ ಪಿಯಾಜೆಯವರು ಹೇಳುವಂತೆ 0 ಇಂದ 14 ವರ್ಷ ವಯೋಮಾನದ ಬೌದ್ಧಿಕ ವಿಕಾಸವು 4 ಹಂತಗಳಲ್ಲಿ ಆಗುವುದು. 7 ರಿಂದ 11 ವರ್ಷ ವಯೋಮಾನದವರ ವಿಕಾಸದ ಹಂತಕ್ಕೆ ಏನೆಂದು ಕರೆಯುವರು? 7 ರಿಂದ ಅಂದರೆ 0 ಇಂದ 2, 2 ರಿಂದ 7, 7 ರಿಂದ 11, 11ರ ಮೇಲ್ಪಟ್ಟು ಇದು ಮೂರ್ತ ಕಾರ್ಯಗಳ ಹಂತ. ಭಾವನಾತ್ಮಕವಾಗಿ ಸ್ಥಿರವಾಗಿರುವ ವಿದ್ಯಾರ್ಥಿಯು ತರಗತಿಯ ಸಹಪಾಠಿಗಳೊಂದಿಗೆ ಸೌಂದರ್ಯಯುತ ಸಂಬಂಧವನ್ನು ಹೊಂದಿರುತ್ತಾನೆ. ನೋಡಿ, ಭಾವನಾತ್ಮಕವಾಗಿ ಸ್ಥಿರವಾಗಿರುವ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ತರಗತಿಯ ಸಹಪಾಠಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಿರುತ್ತಾನೆ. ಹೃದಯದ ಕಾರ್ಯ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು? ಪ್ಯಾರಾಥಾರ್ಮೋನ್. ಇವುಗಳಲ್ಲಿ ಯಾವುದು ಮೂರ್ತ ಕಾರ್ಯಗಳ ಹಂತದಲ್ಲಿ ಲಭ್ಯವಿಲ್ಲ? ಅಪರಾಧವನ್ನು ಪರಿಣಾಮಾತ್ಮಕವಾಗಿ ನಿರ್ಧರಿಸುವುದು. ಅಪರಾಧವನ್ನು ಪರಿಣಾಮಾತ್ಮಕವಾಗಿ ನಿರ್ಧರಿಸುವ ಅಂಶ ಎಲ್ಲಿ ಇಲ್ಲ ಅಂದರೆ ಮೂರ್ತ ಕಾರ್ಯಗಳಲ್ಲಿ ಇಲ್ಲ. ಎರಿಕ್ಸನ್ ರವರು ಹೇಳುವಂತೆ ಸಾಮಾಜಿಕ ಸಂಬಂಧ
ಶುರುವಾಗಲು ಡ್ಯಾಶ್ ಕಾರಣವಾಗಿದೆ. ಸಾಮಾಜಿಕ ಸಂಬಂಧ ಎಲ್ಲೇ ಶುರುವಾಗ್ತದೆ ಅಂದರೆ ತಾಯಿಯಿಂದೇ ಶುರುವಾಗ್ತದೆ. ಇದನ್ನು ಹೇಳಿದವರು ಯಾರು ಅಂದರೆ ಎರಿಕ್ಸನ್ ರವರು ಹೇಳಿದ್ದಾರೆ. ತನ್ನ ತಾಯಿಯು ಸಿಟ್ಟಾಗಬಹುದೆಂದು ತಿಳಿದು ಮಗು ತಾಯಿಯ ಗಮನಕ್ಕೆ ತರದೆ ಯಾವುದೇ ವಸ್ತುವನ್ನು ಮುಟ್ಟುವುದಿಲ್ಲ. ಇದನ್ನು ಏನಂತ ಕರೀತಾರೆ ಅಂದರೆ ಸಾಂಪ್ರದಾಯಿಕ ಹಂತ ಅಂತ ಕರೀತಾರೆ. ಇವುಗಳಲ್ಲಿ ಯಾವ ಕಾರಕವು ಶೈಕ್ಷಣಿಕ ಹಿಂದುಳಿಯುವಿಕೆಗೆ ಕಾರಣವಾಗಿಲ್ಲ. ಕುಟುಂಬದ ಉದ್ಯೋಗ, ಶೈಕ್ಷಣಿಕ ಹಿಂದುಳಿಯುವಿಕೆ. ಈಗ ಯಾವುದೇ ಉದ್ಯೋಗ ಮಾಡಲಿ ಮಕ್ಕಳು ತಾಯಿ ತಂದೆ, ಆದರೆ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಏನು ಶೈಕ್ಷಣಿಕವಾಗಿ ಹಿಂದುಳಿಲಿಕ್ಕೆ ಕಾರಣವಾಗೋದಿಲ್ಲ. ಆಟಗಳ ಮೂಲಕ ಮಕ್ಕಳಲ್ಲಿ ಯಾವ ವಿಕಾಸ ಸಾಧ್ಯವಿದೆ? ಆಟಗಳ ಮೂಲಕ ಮಕ್ಕಳಲ್ಲಿ ಯಾವ ವಿಕಾಸ ಸಾಧ್ಯವಿದೆ? ಪರಸ್ಪರ ಗೌರವ ಭಾವನೆ, ಸಹಕಾರ ಮತ್ತು ಹೊಂದಾಣಿಕೆ, ಸಾಮಾಜಿಕ ಗುಣಗಳು ಮತ್ತು ಎತ್ತರ. ಆಟಗಳ ಮೂಲಕ ಯಾವ್ಯಾವ ವಿಕಾಸ ಆಗ್ತದೆ ಅಂದರೆ ಪರಸ್ಪರ ಗೌರವ ಭಾವನೆ ಉಂಟಾಗ್ತದೆ, ಸಹಕಾರ ಮತ್ತು ಹೊಂದಾಣಿಕೆ ಆಗ್ತದೆ ಮಕ್ಕಳ ಜೊತೆ, ಸಾಮಾಜಿಕ ಗುಣಗಳು ಮತ್ತು ಎಲ್ಲವೂ ಉಪಯೋಗವಾಗ್ತದೆ. ಪ್ರತಿಭಾವಂತ ಪಾಲಕರ ಮಕ್ಕಳು ಅಧ್ಯಯನದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವರೇ? ಇದಕ್ಕೆ ವೈಜ್ಞಾನಿಕವಾಗಿ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಭಾವನಾತ್ಮಕವಾಗಿ ಇರುವಂತಹ ಪಾಲಕರ ಮಕ್ಕಳು ಯಾವಾಗಲೂ ಮುಂಚೂಣಿಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರ್ತತಿ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯ ಪ್ರತಿಭಾವಂತ ತಾಯಿ ತಂದೆಯ ಮಕ್ಕಳು ಮಂಕಾಗಿ ಹುಟ್ಟಿರ್ತಾರೆ. ಅಷ್ಟೊಂದು ಬುದ್ಧಿ ಚುರುಕಾಗಿರೋದಿಲ್ಲ. ನಾರ್ಮಲ್ ಆಗಿ ಇರುವಂಥ ತಾಯಿ ತಂದೆಯ ಮಕ್ಕಳು ಅತ್ಯಂತ ಬುದ್ಧಿಮಟ್ಟದ ವಿದ್ಯಾರ್ಥಿಗಳು ಕೂಡ ಹುಟ್ಟುತ್ತಾರೆ. ಅದೇನು ಇದಕ್ಕೆ ಮನೋವಿಜ್ಞಾನ ಈ ಪ್ರಶ್ನೆಗೆ ಉತ್ತರಿಸಲು ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳಿದ್ದಾರೆ. ಚಿಕ್ಕ ಗಾತ್ರದ ಕುಟುಂಬದ ಬಡ ಮಕ್ಕಳು ದೊಡ್ಡ ಗಾತ್ರದ ಕುಟುಂಬದ ಬಡ ಮಕ್ಕಳಿಗಿಂತ ಪಡೆಯುವ ಎತ್ತರ ವಾತಾವರಣ ಯಾವುದಕ್ಕೆ ಸಂಬಂಧಿಸಿದೆ? ಪಾಲಕರ ಸಂತೋಷ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ, 20ರಲ್ಲಿ ಕೇಳಿದ್ದಾರೆ. ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದ ಚಿಂತಕರು ಯಾರು? ಶಿಶು ಕೇಂದ್ರಿತ ಜಾನ್ ಡ್ಯೂಯಿ, ಎಲ್ಲರಿಗೂ ಗೊತ್ತಿರುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಶಿಶು ಕೇಂದ್ರಿತವನ್ನು ಜಾನ್ ಡ್ಯೂಯಿ ಹೇಳಿದರು. ಏಕ ಪೋಷಕರ ಶಿಶುವಿಗೆ ಬೋಧಿಸುವ ಶಿಕ್ಷಕರು ಮಾಡಲೇಬೇಕಾದದ್ದು. ಏಕಪೋಷಕ ಶಿಶುವಿಗೆ ಬೋಧಿಸುವ ಶಿಕ್ಷಕರು ಮಾಡಲೇಬೇಕಾದದ್ದು. ಈ ಅಂಶವನ್ನು ಕಡೆಗಣಿಸಿ ಈ ಮಗುವನ್ನು ಇತರೆ ಮಗುವಿನಂತೆ ಪರಿಗಣಿಸಬೇಕು. ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆ ವಿದ್ಯಾರ್ಥಿಯನ್ನು ಪ್ರಸ್ತುತವಾಗಿರುವ ತರಗತಿಯಿಂದ ಮುಂದಿನ ತರಗತಿಗೆ ಬಡ್ತಿ ನೀಡುವುದು. ವಿದ್ಯಾರ್ಥಿಯನ್ನು ಪ್ರಸ್ತುತವಾಗಿರುವ ತರಗತಿಯಿಂದ ಮುಂದಿನ ತರಗತಿಗೆ ಬಡ್ತಿ ನೀಡುವುದು. ಕೆಳಗಿನ ಯಾವುದು ಪ್ರತಿಭಾವಂತ ಮಕ್ಕಳಿಗೆ ಸೂಕ್ತವಾದ ಚಟುವಟಿಕೆಯಾಗಿದೆ? ಈ ಕೆಳಗಿನ ಯಾವುದು ಪ್ರತಿಭಾವಂತ ಮಕ್ಕಳಿಗೆ ಸೂಕ್ತವಾದ ಚಟುವಟಿಕೆಯಾಗಿದೆ? ಕೊಟ್ಟ ಪರಿಕಲ್ಪನೆ ಬಗ್ಗೆ ಮೂಲ ಪಾತ್ರ ಬರೆಯುವುದು. ಕೊಟ್ಟ ಪರಿಕಲ್ಪನೆ ಬಗ್ಗೆ ಮೂಲ ಪಾತ್ರ ಬರೆಯುವುದು. ಮಗುವು ಆಂಗಿಕ ಚಲನಾತ್ಮಕ ಬುದ್ಧಿಶಕ್ತಿ ಹೊಂದುವ ಕೊನೆಯ ಹಂತವಾಗಿದೆ. ಮಗುವು ಆಂಗಿಕ ಚಲನಾತ್ಮಕ ಬುದ್ಧಿಶಕ್ತಿ ಹೊಂದುವ ಕೊನೆಯ ಹಂತವಾಗಿದೆ. ಸರ್ಜನ್. ಪ್ರತಿಭಾವಂತ ಮಕ್ಕಳು ಯಾವುದೇ ಸಂವಾದವಿಲ್ಲದೆಯೇ ಸಂಪೂರ್ಣ ಸಾಮರ್ಥ್ಯವನ್ನು ಮನಗಾಣುತ್ತಾರೆ. ಯಾವುದೇ ಸಂವಾದವಿಲ್ಲದೆ ಸಂಪೂರ್ಣ ಸಾಮರ್ಥ್ಯವನ್ನು ಮನಗಾಣುತ್ತಾರೆ. ಮಿಶ್ರ ಮನಸ್ಸಿನ ಮಕ್ಕಳನ್ನು ನಿರ್ವಹಣೆ ಮಾಡಲು ಶಿಕ್ಷಕರಿಗೆ ಈ ಕೆಳಗಿನ ಯಾವ ಜ್ಞಾನದ ಅವಶ್ಯಕತೆ ಇದೆ? ವಿಕಾಸಾತ್ಮಕ ಹಂತಗಳ ಅವಶ್ಯಕತೆ ಇದೆ. ಈ RTE 2009 ಅನ್ವಯ ಮಾಡಿದ ನಂತರ ತರಗತಿಯು ವಯಸ್ಸಿನ ಆಧಾರದ ಸಮರೂಪ ಪರಿಕಲ್ಪನೆಗಳನ್ನು ವ್ಯವಸ್ಥಿತವಾಗಿ ಮಂಡನೆ ಮಾಡುವುದು
ಈ ಕೆಳಗಿನ ಯಾವುದು ವಿಕಾಸದ ತತ್ವವನ್ನಾಧರಿಸಿದೆ? ಪರಿಕಲ್ಪನೆಗಳನ್ನು ವ್ಯವಸ್ಥಿತವಾಗಿ ಮಂಡನೆ ಮಾಡುವುದು ಈ ಕೆಳಗಿನ ಯಾವುದು ವಿಕಾಸದ ತತ್ವವನ್ನಾಧರಿಸಿದೆ? ವಿಕಾಸವು ಕ್ರಮಬದ್ಧತೆ ಹೊಂದಿದೆ. ಕಲಿಕಾ ಸಿದ್ಧಾಂತದ ಸನ್ನಿವೇಶದಲ್ಲಿ ಸ್ಕಾಫೋಲ್ಡಿಂಗ್ ಏನನ್ನು ಸೂಚಿಸುತ್ತದೆ? ಕಲಿಕಾ ಸಿದ್ಧಾಂತದ ಸನ್ನಿವೇಶದಲ್ಲಿ ಸ್ಕ್ಯಾಫೋಲ್ಡಿಂಗ್ ಏನನ್ನು ಸೂಚಿಸುತ್ತದೆ? ವಯಸ್ಕರಿಂದ ಕಲಿಕೆಗೆ ತಾತ್ಕಾಲಿಕ ನೆರವು. ವಯಸ್ಕರಿಂದ ಕಲಿಕೆಗೆ ತಾತ್ಕಾಲಿಕ ನೆರವು. ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿದೆ. ವಾಕ್ಯ ರಚನೆಯಲ್ಲಿ ಸರಿಯಾಗಿದೆ, ಆದರೆ ಶಬ್ದಾರ್ಥದಲ್ಲಿ ತಪ್ಪಾಗಿದೆ ಅಂತ ಹೇಳಬೇಕಾಗ್ತದೆ. ನೋಡಿ, ಇದು ತಪ್ಪಾದಂತಹ ಉತ್ತರ ಇದೆ, ಕ್ವಶನ್ ಇದೆ, ಹಾಗಾಗಿ ಇದಕ್ಕೆ ತಪ್ಪಾಗಿದೆ ಅಂತ ಹೇಳಬೇಕು. ಬುದ್ಧಿ ಸೂಚ್ಯಂಕದ ಆಧಾರದ ಮೇಲೆ ಎಲ್ಲ ಮಕ್ಕಳನ್ನು ವರ್ಗೀಕರಿಸುವುದು ಅವರ ಆತ್ಮಗೌರವ ಮತ್ತು ಶೈಕ್ಷಣಿಕ ಸಾಧನೆ ಮಾಡುತ್ತದೆ. ಆತ್ಮಗೌರವ ಮತ್ತು ಶೈಕ್ಷಣಿಕ ಸಾಧನೆ ಮಾಡುತ್ತದೆ. ಕಡಿಮೆ ಮಾಡುವುದು ಎರಡು. ಆತ್ಮಗೌರವವನ್ನು ಕಡಿಮೆ ಮಾಡ್ತದೆ ಮತ್ತು ಶೈಕ್ಷಣಿಕ ಸಾಧನೆಯನ್ನು ಕೂಡ ಕಡಿಮೆ ಮಾಡ್ತದೆ. ಬುದ್ಧಿ ಸೂಚ್ಯಂಕದ ಸುಧಾರದ ಆಧಾರದ ಮೇಲೆ ಎಲ್ಲ ಮಕ್ಕಳನ್ನು ವರ್ಗೀಕರಿಸುವುದು ಏನಾಗ್ತದೆ? ಕಡಿಮೆ ಮಾಡೋದು, ಆತ್ಮಗೌರವವನ್ನು ಕಡಿಮೆ ಆಗ್ತದೆ, ಶೈಕ್ಷಣಿಕ ಸಾಧನೆಯೂ ಕೂಡ ಕಡಿಮೆ ಆಗ್ತದೆ. ರೆವನ್ಸ್ರವರ ಪ್ರಗತಿ ವಿನ್ಯಾಸ ಮಾತೃಕೆ ಪರೀಕ್ಷೆಯು ಈ ಕೆಳಗಿನ ಯಾವ ಪರೀಕ್ಷೆಗೆ ಉದಾಹರಣೆ? ಸಾಂಸ್ಕೃತಿಕ ಮುಕ್ತ ಐಕ್ಯೂ. ಮಹಿಳೆಯ ತನ್ನ ಮಗುವನ್ನು ಆಹಾರಕ್ಕಾಗಿ ಮಾರುತ್ತಿದ್ದಾಳೆ. ಇದನ್ನು ಈ ಕೆಳಗಿನ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳಬಹುದು. ಮಹಿಳೆಯು ತನ್ನ ಮಗುವನ್ನು ಆಹಾರಕ್ಕಾಗಿ ಮಾರುತ್ತಿದ್ದಾಳೆ. ಇದನ್ನು ಈ ಕೆಳಗಿನ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳಬಹುದು. ಯಾವ ಆಧಾರ? ಶೈಕ್ಷಣಿಕ ಅಗತ್ಯತೆ ಸಿದ್ಧಾಂತ. ಇದನ್ನು ಶೈಕ್ಷಣಿಕ ಅಗತ್ಯತೆ ಸಿದ್ಧಾಂತದ ಮುಖಾಂತರ ಅರ್ಥ ಮಾಡಿಕೊಳ್ಳಬೇಕು. ಜಾನ್ ಡ್ಯೂಯಿ ಪ್ರತಿಪಾದಿಸಿದ ಶಾಲೆಗಳಿಗೆ ಉದಾಹರಣೆ? ಪ್ರಗತಿಶೀಲ ಶಾಲೆಗಳು, ಪ್ರೋಗ್ರೆಸಿವ್. ಜಾನ್ ಡ್ಯೂಯಿ ಅವ್ರದ್ದು ಪ್ರಗತಿಶೀಲ ಶಾಲೆ, ಇನ್ನೊಂದು ಪ್ರೋಗ್ರೆಸಿವ್ ಅಂತ ಕರೀತಾರೆ ಅದಕ್ಕೆ. ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನದಲ್ಲಿ ವ್ಯಾಪಕ ಎಂಬ ಪದಕ್ಕೆ ಈ ಕೆಳಗಿನ ಯಾವ ಸಿದ್ಧಾಂತವು ಬೆಂಬಲಿಸುವುದಿಲ್ಲ? ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನದಲ್ಲಿ ವ್ಯಾಪಕ ಎಂಬ ಪದಕ್ಕೆ ಈ ಕೆಳಗಿನ ಯಾವ ಸಿದ್ಧಾಂತವು ಬೆಂಬಲಿಸುವುದಿಲ್ಲ? ಗಿಲ್ಫೋರ್ಡ್ರವರ ಬುದ್ಧಿಶಕ್ತಿ ರಚನೆ. ಯಾವುದು ಅಂದರೆ ಗಿಲ್ಫೋರ್ಡ್ರವರ ಬುದ್ಧಿಶಕ್ತಿ ರಚನೆ. ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಭಾಗ ಎ. ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಭಾಗ ಎ. ಇಲ್ಲಿ CDP ಕ್ವಶನ್ಗಳಿದ್ದಾವೆ. 4 ಉತ್ತರಗಳು ಹೇಳ್ತಾ ಹೋಗಬೇಕು. ಮನೋವಿಜ್ಞಾನ. ಸೈಕೋ ಎಂಬ ಪದವು ಈ ಭಾಷೆಯಿಂದ ಬಂದಿದೆ? ಇಂಗ್ಲಿಷ್, ಲ್ಯಾಟಿನ್, ಟರ್ಕಿ, ಗ್ರೀಕ್. ಉತ್ತರ ಗ್ರೀಕ್. ಆರಂಭದಲ್ಲಿ ಮನೋವಿಜ್ಞಾನ ಗುರಿಯನ್ನು ಯಾವ ಅಧ್ಯಯನವೆಂದು ಪರಿಗಣಿಸಲಾಗಿತ್ತು? ಆತ್ಮದ ವಿಚಾರ, ಮನಸ್ಸು, ವರ್ತನೆ, ಪ್ರಜ್ಞೆ. ಇದಕ್ಕೆ ಉತ್ತರ ಆತ್ಮದ ವಿಚಾರ. ಮನೋವಿಜ್ಞಾನದ ಸೈಕೆ ಈ ಪದದ ಅರ್ಥ? ಮನುಷ್ಯ, ಆತ್ಮ, ದೇಹ, ತಲೆ. ಇದಕ್ಕೆ ಆತ್ಮ. ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ನಿರೂಪಿಸಿದವರು ಯಾರು ಅಂದರೆ ಕ್ಯಾಂಟ್, ವ್ಯಾಟ್ಸನ್, ಟೀಚ್ನರ್, ಸಿಗ್ಮಂಡ್ ಫ್ರಾಯ್ಡ್. ಇದರಲ್ಲಿ ಕ್ಯಾಂಟ್. ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ. ಇದು ಕೋಪ, ದುಃಖ, ಹರ್ಷ, ನೃತ್ಯ. ಇದರಲ್ಲಿ ನೃತ್ಯ ಭಾವನೆಯ
ಸಂಕೇತವಲ್ಲ. ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಭಾವನಾತ್ಮಕ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ. ಇದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ. ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು? ಆತ್ಮ, ಪ್ರಜ್ಞೆ, ವಯಸ್ಸು, ವರ್ತನೆ. ಆತ್ಮ, ಮನಸ್ಸು, ಪ್ರಜ್ಞೆ, ವರ್ತನೆ. ಇಲ್ಲಿ ಯಾವುದು ಅಂದರೆ ಫಸ್ಟ್ ಆತ್ಮ, ಮನಸ್ಸು, ಪ್ರಜ್ಞೆ, ವರ್ತನೆ. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯು ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಹೆಸರು ಕ್ಯಾರೆಟ್, ಕ್ರೋ ಮತ್ತು ಕ್ರೋ, ವುಡ್ವರ್ತ್, ಮ್ಯಾಕ್ಡೂಗಲ್. ಇಲ್ಲಿ ವುಡ್ವರ್ತ್. ನಡತೆ ಮತ್ತು ವರ್ತನೆಗಳ ನಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು. ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಗ್ಯಾರೆಟ್, ಮಿಲ್ಲರ್, ಸಮನೂರ್, ಮ್ಯಾಕ್ಡೂಗಲ್. ಉತ್ತರ ಮ್ಯಾಕ್ಡೂಗಲ್. ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆಯೇ ಸಾಮಾನ್ಯ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ವರ್ತನಾ ಮನೋವಿಜ್ಞಾನ. ಉತ್ತರ ಸಾಮಾಜಿಕ ಮನೋವಿಜ್ಞಾನ. ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ವೀರಪ್ಪ, ಮ್ಯಾಕ್ಡೂಗಲ್, ಕ್ರೋ ಮತ್ತು ಕ್ರೋ, ಥಾರ್ನ್ಡೈಕ್. ಕ್ರೋ ಮತ್ತು ಕ್ರೋ. ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ಹೇಳಿದವರು ಕ್ರೋ ಮತ್ತು ಕ್ರೋ. ತರಗತಿಯ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ. ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಅವರನ್ನು ತರಗತಿಯಿಂದ ಹೊರಹಾಕುವುದು, ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು, ಮುಂದಿನ ಬೆಂಚಿನಲ್ಲಿ ಅವರನ್ನು ಸ್ಥಳಾಂತರಿಸುವುದು, ದೈಹಿಕ ಶಿಕ್ಷೆ ನೀಡುವುದು. ಮುಂದಿನ ಬೆಂಚಿನಲ್ಲಿ ಅವರನ್ನು ಸ್ಥಳಾಂತರಿಸುವುದು. ಇದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯುವುದು. ಇದರದ್ದು ಪ್ರಶ್ನೆ ಮುಂದೆ ಹೋಗಿದೆ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಇದಾಗಿದೆ. ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು, ಅಶಿಸ್ತು ಹೊಂದಿರುವ ವಿದ್ಯಾರ್ಥಿಗಳನ್ನು ದಂಡಿಸುವುದು, ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಗಳನ್ನು ಕೈಗೊಳ್ಳುವುದು. ಉತ್ತರ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಗಳನ್ನು ಕೈಗೊಳ್ಳುವುದು. ತರಗತಿಯಿಂದ ಹೊರಹಾಕುವುದು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ವ್ಯಾಟ್ಸನ್, ವುಂಟ್, ಪಾವ್ಲೋ, ಥಾರ್ನ್ಡೈಕ್. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಥಾರ್ನ್ಡೈಕ್. ಮನೋವಿಶ್ಲೇಷಣಾವಾದದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್, ವ್ಯಾಟ್ಸನ್, ಪಾವಲೋ, ಥಾರ್ನ್ಡೈಕ್. ಇದರಲ್ಲಿ ಉತ್ತರ ಸಿಗ್ಮಂಡ್ ಫ್ರಾಯ್ಡ್. ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು. ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಇ.ಬಿ. ಟಿಚ್ನರ್, ವಿಲಿಯಂ ವುಂಟ್, ಎಬ್ಬಿಂಗ್ಹೌಸ್ ಬಿನೆಟ್. ಉತ್ತರ ವಿಲಿಯಂ ವುಂಟ್. ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಸಾಮಾನ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ. ಉತ್ತರ ವಿಭೇದಾತ್ಮಕ ಮನೋವಿಜ್ಞಾನ. ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ಮನಸ್ಸು, ಆತ್ಮ, ವರ್ತನೆ, ಪ್ರಜ್ಞಾವಸ್ಥೆ. ಉತ್ತರ ವರ್ತನೆ. ಆಂಜನ್ ಆಫ್ ಸಿಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ. ಮನೋವಿಜ್ಞಾನ, ಜೀವನ ವಿಕಾಸ,
ಜೀವ ವಿಕಾಸ ಕಲಿಕೆ ತತ್ವಶಾಸ್ತ್ರ. ಉತ್ತರ ಜೀವ ವಿಕಾಸ. ಇಲ್ಲಿಯವರೆಗೆ ಸ್ವಲ್ಪ ಟೈಮನ್ನು ತಗೊಂಡು ನಾನು ನಿಮಗೆ ತುಂಬ ಕ್ವಶನ್ ಮತ್ತು ಆನ್ಸರ್ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಇದನ್ನು ಇಲ್ಲಿಯವರೆಗೆ ಎಲ್ಲರೂ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಮತ್ತು ಇದು ತುಂಬ ಎಲ್ಲರಿಗೂ ಉಪಯುಕ್ತ ಕೂಡ ಆಗಿದೆ. ಇದನ್ನು ಅರ್ಧಂಬರ್ಧ ನೋಡಿದರೆ ಅರ್ಥ ಆಗೋದಿಲ್ಲ, ಎಲ್ಲ ಮುಗಿಯುವವರೆಗೆ ಕೂಡ ನೋಡಿ ಅಂತ ಹೇಳ್ತಾ, ಹೀಗೆ ಮುಂದೆ ಮತ್ತೆ ನಾಳೆ ಇಂಥ ವಿಡಿಯೋಗಳನ್ನು ತಗೊಂಡು ಬರಬೇಕು ಅಂದ್ಕೊಂಡಿದ್ದೀನಿ, ಬರ್ತಾ ಇದ್ದೀನಿ ಕೂಡ. ಓಕೆ.